ಸೇರಿರುವಂತಹ ನನ್ನೆಲ್ಲ ಸಮಾನ ಮನಸ್ಕರ ಯುವಕರಿಗೆ ಮತ್ತು ಎಲ್ರಿಗೂ ಸಹ ಶರಣಾರ್ಥಿಗಳು. ಹಾಗೆ ವಿಶೇಷವಾಗಿ ನ್ಯಾಯವಾದಿಗಳು ಮತ್ತು ಸಾಮಾಜಿಕ ಚಿಂತಕರಾದಂತಹ ಶ್ರೀ ಸುಧೀರ್ ಕುಮಾರ್ ಮುರಳಿ ಸರ್ ಅವರಿಗೂ ಸಹ ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಮೊದಲನೆಯದಾಗಿ ಸಮಾನ ಮನಸ್ಕರರ ಸಭೆಯ ಬಗ್ಗೆ ಒಂದಿಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತೇನೆ. ಅದಕ್ಕೂ ಮೊದಲು ಸಾಧ್ಯವಾದ್ರೆ ದಯಮಾಡಿ ಎಲ್ಲರೂ ನಿಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ರಿ, ಫಾರ್ ದ ಇಂಟರಾಕ್ಟಿವ್ ಪರ್ಪಸ್ ಅಷ್ಟೇ. ಕಳೆದ 2-3 ತಿಂಗಳಿಂದ ಈ ಒಂದು ಸಮಾನ ಮನಸ್ಕರ ಸಭೆ ಅನ್ನುವಂತಹ ಒಂದು ವಿದ್ಯಾರ್ಥಿ ಸಂಘಟನೆ ಬರಿಯ ಯುಜಿಯಲ್ಲಿ ಅಂದರೆ ಪದವಿಯಲ್ಲಿ ಓದುವಂತಹ ವಿದ್ಯಾರ್ಥಿಗಳೊಂದಿಗೆ ಈ ಒಂದು ಸಂಘಟನೆಯನ್ನ ಅಥವಾ ಒಂದು ವಿದ್ಯಾರ್ಥಿ ಸಂಘವನ್ನ ಕಟ್ಟಿಕೊಂಡು ನಾವು ಒಂದಿಷ್ಟು ನಾಡಿನ ಪ್ರಗತಿಪರ ಚಿಂತಕರೊಂದಿಗೆ, ರಾಜಕೀಯ ನಾಯಕರುಗಳೊಂದಿಗೆ, ಹಲವಾರು ಹೋರಾಟಗಾರರೊಂದಿಗೆ ನಾವು ಈ ರೀತಿಯ ಸಂವಾದ ಕಾರ್ಯಕ್ರಮಗಳನ್ನ ವಿಷಯ ಆಧಾರಿತವಾಗಿ ಮಾಡ್ಕೊಂತ ಬಂದಿದ್ದೀವಿ. ಮೊದಲಿಗೆ ವಿವೇಕಾನಂದ HK ಅವರಿಂದ ಹಿಡಿದು ಕಿಶೋರ್ ಕುಮಾರ್ ಸರ್ ಆಗಲಿ, ಸಿದ್ದನಗೌಡ ಪಾಟೀಲ್ ಸರ್ ಆಗಲಿ, ಹೀಗೆ ಅನೇಕ ಚಿಂತಕರ ನೆಲೆಯಿಂದ ನಾವು ಬಂದು ಇವತ್ತು ಸುಧೀರ್ ಕುಮಾರ್ ಮುರಳಿ ಸರ್ ಅವರೊಂದಿಗೆ ಇದ್ದೇವೆ. ಮೊದಲಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಮೊದಲಿಗೆ ನಮಗೆಲ್ಲ ಬದುಕಿನ ಹಕ್ಕನ್ನ ಕೊಟ್ಟಿರುವಂತಹ, ಜೀವಿಸುವ ಹಕ್ಕನ್ನ ಕೊಟ್ಟಿರುವಂತಹ ಸಂವಿಧಾನ, ಆ ಸಂವಿಧಾನದ ಮೂಲ ಆಶಯ ಆಗಿರುವಂತಹ ಸಂವಿಧಾನ ಪೀಠಿಕೆಯ ಓದುವಿನೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಾನು ಚಂದ್ರಾಧರ ಆರಾಧ್ಯರಿಗೆ ಇದರ ಕುರಿತು ಸಂವಿಧಾನದ ಪೀಠಿಕೆಯನ್ನು ಓದಬೇಕಂತ ಕೇಳ್ಕೊಳ್ತೇನೆ. ನಮಸ್ತೆ, ಕೇಳಿಸ್ತಾ ಇದೆಯಾ? ಕೇಳಿಸುತ್ತೆ ಚಂದ್ರ, ಕೇಳಿಸುತ್ತೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಹೀಗೆ ವಿಧಿಸಿಕೊಂಡ ಸಂವಿಧಾನವನ್ನು ರಕ್ಷಿಸಿಕೊಳ್ಳಲು ಕಟಿಬದ್ಧರಾಗಿದ್ದೇವೆ. ಧನ್ಯವಾದಗಳು. ಚಂದ್ರಾಧರ್ ಅವರಿಗೆ ಧನ್ಯವಾದಗಳು. ಈಗ ಸುಧೀರ್ ಕುಮಾರ್ ಮುರಳಿ ಸರ್ ಅವರಿಂದ ವಿಷಯ ಸಂಘ ಪರಿವಾರ ಸಂವಿಧಾನ ವಿರೋಧಿ ಕೆಲವು ಅನುಭವದ ಹಿನ್ನೆಲೆಯಲ್ಲಿ. ಸರ್ ತಾವು ಮಾತಾಡಬಹುದು ಸರ್. ನೀವು ತಮ್ಮ ಮೈಕ್ ಅನ್ಮ್ಯೂಟ್ ಇಲ್ಲ, ಮೈಕ್ ಅನ್ಮ್ಯೂಟ್ ಸರ್, ತಮ್ಮ ಮೈಕ್ ಅನ್ಮ್ಯೂಟ್ ಮಾಡಬೇಕು. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆಯಾ? ಥ್ಯಾಂಕ್ ಯು. ಸಮಾನ ಮನಸ್ಕರ ಸಭೆ ಹೆಸರಿನ ಈ ಒಂದು ವೇದಿಕೆಯ ಅಡಿಗಡೆ ಗೂಗಲ್ ಮೀಟ್ ಮೂಲಕ ನಾನು ಈಗ ಮಾತಾಡ್ತಕ್ಕಂಥ ವಿಷಯವನ್ನ ನಮ್ಮ ಗೆಳೆಯರು ಸೂಚನೆ ಮಾಡಿದ್ದಾರೆ, ಬಸವ ಸ್ವರೂಪ್ ಅವರು. ಅದರ ಆಧಾರದ ಮೇರೆಗೆ ನಾನು ಸಂಘ ಪರಿವಾರ ಸಂವಿಧಾನ ವಿರೋಧಿಯೇ ಕೆಲವು ಅನುಭವದ ಹಿನ್ನೆಲೆಯಲ್ಲಿ ಅನ್ನುವಂಥ ವಿಚಾರವನ್ನ ನನಗೆ ಕೊಟ್ಟಿದ್ದಾರೆ. ಎಲ್ಲ ಗೆಳೆಯರಿಗೂ ನನ್ನ ಧ್ವನಿ ಕೇಳ್ತಾ ಇದೆ ಅಂತ ಅನ್ಕೋತೀನಿ. ಎಲ್ರಿಗೂ ಸಹಿತ ಶುಭ ಸಂಜೆ. ಮತ್ತು ವಿಶೇಷವಾಗಿ ಮಲ್ನಾಡಲ್ಲಿ ಕಂಡು ಕೇಳರಿಯದ ಸೆಕೆಯನ್ನು ಅನುಭವಿಸ್ತಾ ಇದ್ವಿ. 2-3 ದಿನದಿಂದ ಮಳೆ ತಂಪೆರಲಿಕ್ಕೆ ಪ್ರಾರಂಭ ಮಾಡಿದೆ. ಸುತ್ತಲೂ ಗುಡುಗು ಮಿಂಚಿನ ಶಬ್ದ ಕೇಳ್ತಾ ಇದೆ. ಮಳೆನೂ ಮತ್ತೊಮ್ಮೆ ಸುರಿಯೋ ಸಾಧ್ಯತೆ ಇದೆ. ಹಾಗಾಗಿ ಮಲೆನಾಡು ಸ್ವಲ್ಪ ತಂಪಾದ ವಾತಾವರಣಕ್ಕೆ ಬಂದಿದೆ. ಎಲ್ಲ ಗೆಳೆಯರಿಗೂ ನಮಸ್ಕಾರ.
ಸ್ನೇಹಿತರೆ, ವಿಷಯವನ್ನ ಪ್ರವೇಶ ಮಾಡುವ ಮುಂಚೆ ಒಂದು ಚಿಕ್ಕ ಪೂರ್ವ ಪೀಠಿಕೆಯನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಗೆಳೆಯರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ RSS ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ನಾವು ಅದರ ಪರಿವಾರ ಸಂಘಟನೆಗಳನ್ನೆಲ್ಲ ಸೇರ್ಕೊಂಡು ನಾವು ಸಹಜವಾಗಿ ಎಲ್ಲ ಸಂಘ ಪರಿವಾರ ಅಂತ ಕರಿತಾ ಇರ್ತೇವೆ. ಅದೊಂದು ವಾಡಿಕೆ ಮತ್ತು ರೂಢಿಗತವಾಗಿ ಬಂದಿದೆ. ಆದ್ರೆ ನಾವೆಲ್ಲೆಲ್ಲಿ ಸಂಘ ಪರಿವಾರ ಅಂತ ಬಳಸ್ತೇವೆ ಅಲ್ಲಿ RSS ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳೋಣ. ಮತ್ತು RSS ಪರಿವಾರ ಸಂಘಟನೆಗಳು ಪ್ರಮುಖವಾಗಿ ಅದರ ರಾಜಕೀಯ ಮುಖವಾಣಿಯಾದಂತಹ ಭಾರತೀಯ ಜನತಾ ಪಕ್ಷ ಇರ್ಬೋದು, ವಿದ್ಯಾರ್ಥಿ ಮುಖವಾಣಿಯಾಗಿರ್ತಕ್ಕಂಥ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಅಥವಾ ಮಹಿಳೆಯರಿಗೆ ಆಗಿರ್ತಕ್ಕಂಥ ವೇದಿಕೆ ಆಗಿರ್ತಕ್ಕಂಥ ರಾಷ್ಟ್ರ ಸೇವಿಕ ಸಮಿತಿ ಇರ್ಬೋದು, ಅಥವಾ ಪ್ರಜ್ಞಾ ಭಾರತಿ, ಈ ರೀತಿಯ ಹಲವಾರು, ವನವಾಸಿ ಕಲ್ಯಾಣ, ಈ ರೀತಿಯ ಹೆಸರುಗಳ RSS ನೇರ ನಿಯಂತ್ರಣದಲ್ಲೇ ಸುಮಾರು 68ಕ್ಕೂ ಹೆಚ್ಚು ಸಂಘಟನೆಗಳಿದೆ. ಮತ್ತು ಅದರ ಉಪಸಂಘಟನೆಗಳ ನಿಯಂತ್ರಣದಲ್ಲಿ, ಉದಾಹರಣೆಗೆ RSS ನಿಯಂತ್ರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಇದ್ರೆ ವಿಶ್ವ ಹಿಂದೂ ಪರಿಷತ್ತಿನ ಕೆಳಗಡೆ ಹಲವಾರು ಸಂಘಟನೆಗಳಿದಾವೆ, ಇನ್ಕ್ಲೂಡಿಂಗ್ ಬಾರಿ ಚರ್ಚೆ ಆಗ್ತಕ್ಕಂಥ ಬಜರಂಗ ದಳ ಸಂಘಟನೆ ಇರ್ಬೋದು, ಅಥವಾ ಈ ರೀತಿಯ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ತಿನ ಕೆಳಗಡೆ ಇದೆ. ವಿದ್ಯಾಭಾರತಿ ಅನ್ನೋದು RSS ನೇರ ನಿಯಂತ್ರಣದಲ್ಲಿದೆ. ಈ ಸಂಸ್ಕಾರ ಭಾರತಿ, ಈ ರೀತಿಯಾದಂತಹ ಹಲವಾರು ಸಂಘಟನೆಗಳ ಹೆಸರುಗಳನ್ನು ನಾವು ಕೇಳಿದ್ದೀವಿ. ಕೆಲವು ನಮಗೆ ಅದು RSS ಸಂಘಟನೆ ಅಂತ ಹೇಳಿ ಗೊತ್ತಾಗದ ರೀತಿಯಲ್ಲಿ ನಾವು ಪ್ರಮುಖವಾಗಿ RSS ಮತ್ತು ಬಿಜೆಪಿಯನ್ನು ಮಾತ್ರ ನೋಡ್ತಾ ಇರ್ತಕ್ಕಂಥ ಸಂದರ್ಭಗಳು ಸಹಿತ ಇರ್ತದೆ. ಒಂದು ಪೂರ್ವ ಪೀಠಿಕೆ ವಿಷಯ ಪ್ರವೇಶಕ್ಕೆ ಇಟ್ಟಾಗ ನಾನು ತಮ್ಮ ಗಮನಕ್ಕೆ ತರೋದೇನು ಅಂತಂದ್ರೆ, ನಾನು ಒಬ್ಬ RSS ಸ್ವಯಂ ಸೇವಕನಾಗಿದ್ದೆ ಅನ್ನುವಂಥದ್ದು ನಿಮ್ಮೆಲ್ಲರ ಗಮನದಲ್ಲಿ ಇರಲಿ. ಮತ್ತು ನಾನು ಅದನ್ನ ಯಾಕೆ ಬಿಟ್ಟೆ ಏನು ಅನ್ನುವಂಥದ್ದನ್ನ ಮಂಗಳೂರಿನ ಜನನುಡಿಯ ಕಾರ್ಯಕ್ರಮದಲ್ಲಿ ನಾನು ಅದನ್ನ ತುಂಬಾ ವಿಸ್ತೃತವಾಗಿ ಆ ವೇದಿಕೆಯಲ್ಲಿ ಒಂದು ಹೊರಳು ನೋಟ ಅನ್ನುವಂತ ಒಂದು ಇದ್ರೊಳಗೆ ನಾನು ಮಾತನಾಡಿದ್ದೀನಿ. ಅದು ಈಗಲೂ ಸಹಿತ ಸಾಮಾಜಿಕ ಜಾಲತಾಣದಲ್ಲಿ ಜನನುಡಿ ಮಂಗಳೂರು ಅಂತ ಕೊಟ್ರೆ ಅದು ಸಿಕ್ಕುವ ಸಂಭವ ಇರ್ತದೆ. ಅದರ ಮುಂದುವರಿಕೆಯ ಭಾಗವಾಗಿ ಕೆಲವು ಸಂಗತಿಗಳನ್ನ ಇಲ್ಲಿ ವಿಸ್ತರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, RSS ಸ್ಥಾಪನೆ ಆಗಿದ್ದು 1925ನೇ ಇಸ್ವಿ, ಮೋಸ್ಟ್ಲಿ ಸೆಪ್ಟೆಂಬರ್ 27ನೇ ತಾರೀಕು RSS ಪ್ರಾರಂಭ ಆಗುತ್ತೆ. ಅರ್ಧ ಗಂಟೆ ತಮ್ಮ ವಿಷಯ ಮಂಡನೆಗೆ ಸರ್, ಅರ್ಧ ಗಂಟೆ ಚರ್ಚೆಗೆ ಸರ್. ಅದೇ ಸಂತೋಷ, ನಾನು ಹೇಳಿರಲಿಲ್ಲ, ಸಾರಿ ಸರ್. ಹಾಗೆ ಗುಡ್. 1925 ಸೆಪ್ಟೆಂಬರ್ 27ಕ್ಕೆ RSS ಪ್ರಾರಂಭ ಆಗುತ್ತೆ. ಯಾಕೆ ಈ ಪೂರ್ವ ಪೀಠಿಕೆಯನ್ನು ಹೇಳ್ತೇನೆ ಅಂತಂದ್ರೆ, ವಿಶ್ವದ ಎಲ್ಲಾ ಕಡೆಯೂ ಸಹಿತ ವಸಾಹತುಶಾಹಿ ರಾಷ್ಟ್ರಗಳಿತ್ತು. ಭಾರತ ಹೇಗೆ ಬ್ರಿಟಿಷರ ಆಳ್ವಿಕೆಗೆ ಕೊಟ್ಟ ಕಡೆಯ ಹಂತದಲ್ಲಿ ಒಳಪಟ್ಟಿತ್ತು, ಅದೇ ರೀತಿಯಾಗಿ ವಿಶ್ವದ ಹಲವು ಕಡೆ ವಸಾಹತುಶಾಹಿ ರಾಷ್ಟ್ರಗಳು ಇದ್ವು. ಅಲ್ಲೆಲ್ಲವೂ ಸಹಿತ ಸ್ವತಂತ್ರ ಹೋರಾಟ, ಅವರ ಸ್ವರಾಜ್ಯಕ್ಕಾಗಿ ಅಥವಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ನಡೆದಿವೆ. ಆದ್ರೆ ಭಾರತದ ಸ್ವತಂತ್ರ ಹೋರಾಟ ಒಂದು ವಿಭಿನ್ನವಾದ ನೆಲೆಗಟ್ಟಿನಲ್ಲಿ, ವಿಶೇಷವಾಗಿ ಅದರಲ್ಲೂ ಗಾಂಧಿಯ ಸ್ವತಂತ್ರ ಹೋರಾಟದ ಪ್ರವೇಶದ ನಂತರ, ಅಂದ್ರೆ 1915ರ ನಂತರ ಭಾರತದ ಸ್ವತಂತ್ರ ಹೋರಾಟ ಅನ್ನುವಂಥದ್ದು ಒಂದು ಹೊಸ ಮಗ್ಗಲನ್ನ ಪಡೆಯುತ್ತೆ. ಅದರ ಆಧಾರವಾಗಿ ಅಂದ್ರೆ ಅರ್ಥಾತ್ ಭಾರತ ಸ್ವತಂತ್ರ ಪಡೆದ ಮೇಲೆ ಭಾರತ ಹೇಗಿರ್ಬೇಕು ಅನ್ನುವಂಥ ಚರ್ಚೆ ಗಾಂಧಿಯ ಪ್ರವೇಶದ ನಂತರ ಭಾರತದಲ್ಲಿ ಪ್ರಾರಂಭ ಆಯಿತು ಅನ್ನುವಂಥ ಸತ್ಯವನ್ನ ಈ ಹಂತದಲ್ಲಿ ನಾವು ಒಪ್ಕೊಳ್ಳೋಣ. ಅದರಲ್ಲಿ ಅದಕ್ಕೂ ಮುಂಚೆ ನಡೆದಿರ್ತಕ್ಕಂಥ ಸ್ವತಂತ್ರ ಹೋರಾಟ ಅಥವಾ ಜನರ ತ್ಯಾಗಗಳು, ನಮ್ಮ ಬಲಿದಾನಗಳು, ಇವು ಯಾವನ್ನೂ ನಾವು ಮರಿಬಾರದು. ಅವುಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ನಡೆದಿದೆ. ಅದೇ ರೀತಿಯಾಗಿ ಗಾಂಧಿಯ ಪ್ರವೇಶದ ನಂತರ ಸ್ವತಂತ್ರ ಹೋರಾಟ ಒಂದು ಬೇರೆಯ ಮಗ್ಗಲನ್ನ ಪಡೆಯುತ್ತೆ. ಸ್ವತಂತ್ರ ಬಂದ ನಂತರ ಭಾರತ ಹೇಗಿರ್ಬೇಕು ಅನ್ನುವಂಥ ಚಿಂತನೆ ಸಹಿತ ಗಾಂಧಿಯ ಪ್ರವೇಶದ ನಂತರ ಆಯ್ತು ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ತಾ, RSS ಗಾಂಧಿ ಪ್ರವೇಶವಾದ ಸುಮಾರು 10 ವರ್ಷಗಳ ನಂತರ RSS ಭಾರತದಲ್ಲಿ ಪ್ರಾರಂಭ ಆಗುತ್ತೆ. 1925ನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ 27ಕ್ಕೆ RSS ಪ್ರಾರಂಭ ಆಗುತ್ತೆ. ನಮ್ಗೆಲ್ಲ ಗೊತ್ತಿದೆ, ನಾವು RSS ಸ್ವಯಂ ಸೇವಕರಾದವರು ಎಲ್ಲರೂ ಮತ್ತು ನಾವುಗಳು ಎಲ್ಲರೂ ಎಲ್ಲ ಕೇಳ್ತಾ ಇರ್ತೀವಿ, ಅದು ಡಾಕ್ಟರ್ ಜಿ ಅಂತ ಹೇಳ್ತಾರೆ. ಅಂದ್ರೆ ಡಾಕ್ಟರ್ ಹೆಡ್ಗೇವಾರ್ ಅವರು RSS ಕೇಶವ ಬಲಿರಾಮ್ ಹೆಡ್ಗೇವಾರ್ ಭಾರತದ RSS ಸಂಸ್ಥಾಪಕರು. ಅವರು ಇಲ್ಲಿ ನಾನು ವಿಷಯವನ್ನು ಬರೀವಿ, ಅರ್ಧ ಗಂಟೆ ಸಮಯ ಇರೋದ್ರಿಂದ ವೇಗವಾಗಿ ಹೋಗ್ತೇನೆ. ಅವರು RSSಗೆ ಒಂದು ದೊಡ್ಡ ಸೈದ್ಧಾಂತಿಕ ಭೂಮಿಕೆಯನ್ನ ಅವರು ಕೊಟ್ಟಿರ್ಲಿಲ್ಲ. ಅವರು RSS ಒಂದು ಸಂರಚನೆ ಮತ್ತು ಇದು ಹಿಂದುತ್ವಕ್ಕಾಗಿ ಈ RSS ಅನ್ನುವಂಥದ್ದು ಅಷ್ಟೇ ಅದರ ಕಲ್ಪನೆಯಲ್ಲಿ ಇಟ್ಕೊಂಡಂತಹ ಒಂದು ಸೀಮಿತ ಅರ್ಥದಲ್ಲಿ ಕೊಟ್ಟರು ಸಹಿತ ಅದರ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂದ್ರೆ ಸಂರಚನೆ, ಹೇಗೆ ಒಂದು ಶಾಖೆ ಸ್ವಯಂ ಸೇವಕನಿಂದ ಹಿಡಿದು ರಾಷ್ಟ್ರ ಕಾರ್ಯವಾಹ ಅನ್ನುವವರೆಗೆ, ಅಂದ್ರೆ RSS ಅತ್ಯುನ್ನತ ಸಂಸ್ಥೆಯವರೆಗೆ ಯಾವ ರೀತಿಯಾದ ಸಂರಚನೆಗಳು ಇರಬೇಕು ಅನ್ನುವಂತ ಒಂದು ಇದನ್ನ ಹಾಕಿ ಅದು RSS ಶಾಖಾ ಕಾರ್ಯಗಳ ಬಗ್ಗೆ ಬಾರಿ ದೊಡ್ಡ ಫೋಕಸಿಂಗ್ ಅನ್ನು ಕೊಟ್ಟಂತವ್ರು ಹೆಡ್ಗೇವಾರ್ ಅವರು. ಅದಾದ ನಂತರ ಬಂದಿರತಕ್ಕಂಥವ್ರು, ಅವರ ಕಾಲಾನಂತರ ಬಂದಿರತಕ್ಕಂಥವ್ರು ಮಾಧವ ಸದಾಶಿವ ಗೊಳವಲ್ಕರ್.
ಮಾಸಾ ಗೊಳವಾಲ್ಕರ್ ಅವರು ಪ್ರೊಫೆಸರ್ ಆಗಿದ್ರು ಮತ್ತು ಸ್ವಲ್ಪ ಧ್ಯಾನ ಋಷಿ ಈ ರೀತಿ ಎಲ್ಲ ಕರೆಸ್ಕೊಂಡು ಬದುಕಿದಂತಹ ಶ್ರೀ ಮಾಧವ ಸದಾಶಿವ ಗೊಳವಾಲ್ಕರ್ ಅದರ 2ನೇ ಸರಸಂಘ ಚಾಲಕರಾಗಿ ಬರ್ತಾರೆ. ನಾನು ಯಾಕೆ ಬೇಗಲೇ ಆ ವಿಚಾರಕ್ಕೆ ಬಂದೆ ಅಂತಂದ್ರೆ, ಗಾಂಧಿ 1915ಕ್ಕೆ ಭಾರತದ ಸ್ವತಂತ್ರ ಚಳವಳಿಯ ಮುಖ್ಯ ಭೂಮಿಕೆಗೆ ಬರ್ತಾರೆ. 10 ವರ್ಷಗಳ ನಂತರ RSS ಪ್ರಾರಂಭ ಆಗುತ್ತೆ. ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು 1947 ಆಗಸ್ಟ್ 15ಕ್ಕೆ. ಸ್ವತಂತ್ರಕ್ಕೆ ಪೂರ್ವವಾಗಿ ಅತಿ ದೊಡ್ಡ ಹೋರಾಟ ಈ ದೇಶದಲ್ಲಿ ಆದದ್ದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಅದು ಘೋಷಣೆ ಆದದ್ದು 1942 ಆಗಸ್ಟ್ 8. ಇದರ ಅವಧಿಯಲ್ಲಿ 1925ಕ್ಕೆ ನಾಗ್ಪುರದಲ್ಲಿ ಅರ್ಥಾತ್ ಮಹಾರಾಷ್ಟ್ರದಲ್ಲಿ ಹುಟ್ಟು ಹಾಕಿದ ಸಂಘ ಸುಮಾರು RSS 1930ರ ಆಸ್ಪಾಸ್ಗೆ ದೇಶದ ಈಶಾನ್ಯ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲೂ ಸಹಿತ ಅಸ್ಸಾಮನ್ನು ಸೇರಿಕೊಂಡಂತೆ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಅದು ಪ್ರವೇಶವನ್ನು ಪಡೆದ್ಬಿಟ್ಟಿತ್ತು. ಇಂತಹ ಪ್ರವೇಶವನ್ನ ಪಡೆದಿರ್ತಕ್ಕಂಥ ಮತ್ತು ಒಂದು ಪ್ರಮುಖ ಸಂಘಟನೆ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ ಇಡೀ ಸ್ವತಂತ್ರ ಚಳುವಳಿಯಲ್ಲಿ, ಅಂದ್ರೆ ಸ್ವತಂತ್ರ ಚಳುವಳಿಯ ನಿರ್ಣಾಯಕ ಹಂತ ಉಚ್ಛ್ರಾಯ ಸ್ಥಿತಿ ಏನು ಬಂತು ಅಥವಾ ಅದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಘೋಷಣೆಯನ್ನ ಏನ್ ನಾವು ಹೇಳ್ತೀವಿ, ಅಲ್ಲೆಲ್ಲೂ ಸಹಿತ RSS ತನ್ನ ಪಾತ್ರವನ್ನ ತೋರಿಸಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ RSS ಧುಮುಕಿದ ಬಗ್ಗೆ ನಾನು ಬೇರೆಯವರೆಲ್ಲ ಹೇಳಿದಾಗೆ RSS ಮನೆಯ ಒಂದು ನಾಯಿಯೂ ಸಹಿತ ಸ್ವತಂತ್ರ ಹೋರಾಟದಲ್ಲಿ ಧುಮುಕಿಲ್ಲ ಅನ್ನುವಂಥದ್ದನ್ನು ನಾನು ಬಳಸೋದಿಲ್ಲ. ಆದ್ರೆ RSS ಯಾರೊಬ್ಬ ವ್ಯಕ್ತಿಯೂ ಸಹಿತ ಬ್ರಿಟಿಷರ ವಿರುದ್ಧ ನಿರ್ಣಾಯಕವಾದಂತ ಸ್ವತಂತ್ರ ಹೋರಾಟದಲ್ಲಿ ಧುಮುಕಿಲ್ಲ ಎನ್ನುವ ಸತ್ಯವನ್ನ ನಾವು ಈ ಸಂದರ್ಭದಲ್ಲಿ ಒಪ್ಕೊಳ್ಬೇಕಾಗ್ತದೆ. ಅದಕ್ಕೆ ಸಾಕ್ಷಿಗಳ ಸಹಿತ ಇದೆ. ಹಾಗಾಗಿ ಹಲವಾರು ನೇತಾರರ ಪ್ರಶ್ನೆಗಳನ್ನು ಕೇಳಿದ್ರು, ಒಂದು ಪ್ರೂಫ್ ಕೊಡಿ ಅಂತೇಳಿ ಅವ್ರು ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಆಗ ಮುಖ್ಯವಾಹಿನಿಯಲ್ಲಿ ಸ್ವತಂತ್ರ ಹೋರಾಟ ನಡೀತಿತ್ತಂತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಜೊತೆಗೆ ಅಲ್ಲಲ್ಲಿ ಕೆಲವು RSS ಕಾರ್ಯಕರ್ತರು ಕೆಲಸಗಳಲ್ಲಿ ಜೋಡಿಸಿಕೊಂಡಿದ್ರು ಅನ್ನುವಂಥದ್ದನ್ನು ಇಟ್ಕೊಂಡು RSS ಒಂದು ಸಂಸ್ಥೆಯಾಗಿ ಸ್ವತಂತ್ರ ಹೋರಾಟದಲ್ಲಿ ಧುಮುಕಿಲ್ಲ ಅನ್ನುವಂಥ ಸತ್ಯವನ್ನ ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ. ಮತ್ತು ಇದನ್ನು RSS ಸಹಿತ ಒಪ್ಕೊಳ್ಬೇಕಾಗುತ್ತೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಕರೆಸಿಕೊಂಡಿರ್ತಕ್ಕಂಥ RSS ಮತ್ತು ಆಗಿನ ಸ್ವತಂತ್ರ ಹೋರಾಟದ ಪೂರ್ವಸೂರಿಗಳಿಗೂ ಒಂದು ಬಾರಿ ದೊಡ್ಡದಾದಂತ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇತ್ತು. ಅದೇನು ಅಂತಂದ್ರೆ, ಆಗಿನ ಎಲ್ಲ ಸ್ವತಂತ್ರ ಹೋರಾಟಗಾರರು ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಈ ಭಾರತ ಹೇಗಿರ್ಬೇಕು ಅನ್ನುವುದನ್ನ ಯೋಚನೆ ಮಾಡ್ತಾನೆ ಸ್ವತಂತ್ರ ಹೋರಾಟವನ್ನ ಕಟ್ಟಿದ್ರೆ, RSS ಏನಿರ್ಬೇಕು ಭವಿಷ್ಯದಲ್ಲಿ ಅಂತ ಯೋಚನೆ ಮಾಡಿರ್ಲಿಲ್ಲ. ಕಾರಣ RSS ಯೋಚನೆ ಮಾಡಿದ್ದೇನು ಅಂತಂದ್ರೆ, RSS ಭಾರತದ ಗತಕಾಲದ ಅಥವಾ ಸ್ಮೃತಿಕಾರದ ಅಥವಾ ಜನಪ್ರಿಯವಾಗಿ ನಾವು ಹೇಳಬಹುದಾದಂತ ಮನುವಿನ ಕಾಲದ ಮನುಸ್ಮೃತಿ ಕಾಲದ ಒಂದು ಕಾನೂನಿನ ಅಡಿಗೆ ಈ ದೇಶ ಇರಬೇಕು ಅನ್ನೋದನ್ನ RSS ಅದನ್ನ ಯೋಚನೆ ಮಾಡಿತ್ತು. ಅಂದ್ರೆ RSS ಒಂದು ಪುರಾತನವಾದಂತ ವಿಚಾರಧಾರೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ RSS ಪಾತ್ರ ಇರಲಿಲ್ಲ. ದೇಶಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವತಂತ್ರ ಬಂದಾದ್ಮೇಲೆ ನಾನು ಮೊದಲೇ ಹೇಳಿದಾಗೆ ಭಾರತದಲ್ಲಿ ಒಂದು ಸಂವಿಧಾನ ಸಭೆ ರಚನೆ ಆಗಿತ್ತು. ಆ ಸಂವಿಧಾನ ಸಭೆಯಲ್ಲಿ ಸುಮಾರು 299 ಅಂದ್ರೆ 300 ಆಸ್ಪಾಸ್ನಲ್ಲಿ ಸಂವಿಧಾನ ಸಭೆಯಲ್ಲಿ ಸದಸ್ಯರಿದ್ರು. ಭಾರತದಲ್ಲಿದ್ದಂತ ಬೇರೆ ಬೇರೆ ಆದಂತ ಪ್ರಾಂತ್ಯಗಳಿಂದ ಅಂದ್ರೆ ಪ್ರಾವಿನ್ಸ್ಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಪ್ರತಿನಿಧಿಗಳಿದ್ರು. ಅವರೆಲ್ಲ ಯಾರು ಅಂತಂದ್ರೆ ಸಾಮಾಜಿಕ ಕಾರ್ಯಕರ್ತರು, ಸ್ವತಂತ್ರ ಹೋರಾಟಗಾರರು, ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ನ ಹೋರಾಟದ ಮುಂಚೂಣಿಯಲ್ಲಿ ಧುಮುಕಿದವರು, ಜನಸೇವೆಯಲ್ಲಿ ತೊಡಗಿದವರು, ಅಸ್ಪೃಶ್ಯತೆ ನಿವಾರಣಾ ಕಾರ್ಯಕ್ರಮದಲ್ಲಿ ತೊಡಗಿದವರು, ಸ್ತ್ರೀ ಸಮಾನತಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರು, ಈ ರೀತಿಯಾದಂತ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗಳು ಭಾರತದ ಸಂವಿಧಾನ ಸಭೆಯ ಸದಸ್ಯರಾಗಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಈ ಸಂವಿಧಾನ ಸಭೆಯಲ್ಲಿ ಇದ್ದಂತಹ ಅಷ್ಟು ಜನ ನಮ್ಮ ಪೂರ್ವಸೂರಿಗಳಲ್ಲಿ ಒಬ್ಬನೇ ಒಬ್ಬ RSSನ ಕಟ್ಟಾಳುಗಳು ಇರ್ಲಿಲ್ಲ ಅನ್ನುವಂಥ ಸತ್ಯವನ್ನು ಸಹಿತ ನಾವು ಒಪ್ಕೋಬೇಕು. ಅವ್ರು ಯಾರು ಇರ್ಲಿಲ್ಲ, ಸತ್ಯ. ಇರ್ದೇ ಹೋದ್ರೂ ಸಹಿತ ಭಾರತದಲ್ಲಿ ಸಂವಿಧಾನದ ಕರಡನ್ನ ತಯಾರು ಮಾಡ್ತಕ್ಕಂಥ ಚೇರ್ಮನ್ಶಿಪ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಹಿಸಲಾಯಿತು. ಅಂಬೇಡ್ಕರ್ ಅವರ ಸಹಿತ 7 ಜನ ಸದಸ್ಯರು ಸಂವಿಧಾನ ಕರಡು ಸಮಿತಿಯಲ್ಲಿ ಇದ್ರು. ಅದರ ನೇತೃತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈಯಲ್ಲಿ ಇತ್ತು. ಅವರು ಒಂದು ಸಂವಿಧಾನವನ್ನ ಕಟ್ಟಲಿಕ್ಕೆ ಏನು ಪ್ರಯತ್ನವನ್ನ ಮಾಡಿದ್ರು, ಭಾರತಕ್ಕೆ ಕೊಡ್ಲಿಕ್ಕೆ ಏನು ಒಂದು ಪ್ರಯತ್ನವನ್ನ ಮಾಡಿದ್ರು, ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ RSS ಯೋಚನೆ ಮಾಡ್ತಾ ಇತ್ತು. ಹಾಗಾಗಿ ಗಾಂಧಿ ಹತ್ಯೆಗೂ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗುವುದಕ್ಕೂ ಒಂದು ಸಂಬಂಧ ಇದೆ. ಆ ಕಾರಣಕ್ಕಾಗಿ ಗಾಂಧಿಯ ಹತ್ಯೆ ಆಗಿದ್ದು ಈ ರೀತಿಯಾದಂತ ಒಂದು ಸಂವಿಧಾನ ರಚನಾ ಸಭೆ ರಚನೆ ಆಗುವುದರಲ್ಲಿ ಮಹಾತ್ಮ ಗಾಂಧಿಯ ಪಾತ್ರ ದೊಡ್ಡ ಇದೆ. ಮತ್ತು ಅದರಲ್ಲಿ
ಯಾರು ಈ ಕೋಮುವಾದಿ ವಿಚಾರಗಳನ್ನ ಮಾಡ್ತಾ ಇದ್ರು, ಯಾರು ಭಾರತವನ್ನ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತವಾಗಬೇಕು ಅನ್ನುವಂತ ಪ್ರಯತ್ನದಲ್ಲಿ ಯಾರಿದ್ರು, ಯಾರು ಭಾರತಕ್ಕೆ ಈಗ ನಮ್ಮ ಎದುರುಗಡೆ ಇರುವ ಒಂದು ಸಮಾನತೆಯನ್ನು ಸಾರುವ ಸಮಸಮಾಜದ ಪ್ರತಿಪಾದನೆಯ ಭಾಗವಾಗಿರುವ ಅಥವಾ ಅದರ ಒಂದು ದೊಡ್ಡ ಉದಾಹರಣೆಯಾಗಿರುವ ಪ್ರತೀಕವಾಗಿರುವ ಸಂವಿಧಾನವನ್ನ ಯಾರು ವಿರೋಧ ಮಾಡ್ತಾ ಇದ್ರು, ಅವ್ರುಗಳಿಗೆ ಈ ರೀತಿಯಾದಂತ ಒಂದು ಸಂವಿಧಾನ ರಚನೆಯಲ್ಲಿ ಗಾಂಧಿಯ ಪಾತ್ರ ಇದೆ. ಈ ರೀತಿಯ ಒಂದು ಕರಡು ಸಮಿತಿಯನ್ನ ರಚನೆ ಮಾಡುವುದರಲ್ಲಿ ಅಂಬೇಡ್ಕರ್ ನೇತೃತ್ವ ವಹಿಸೋದ್ರಲ್ಲಿ ಗಾಂಧಿಯ ಪಾತ್ರ ಇದೆ ಅನ್ನೋದು ಯಾರ್ಯಾರಿಗೆ ಗೊತ್ತಾಗುತ್ತೆ, ಆ ಗೊತ್ತಾಗಿದ್ದನ್ನ ಗ್ರಹಿಸಿದ್ದು ಗಟ್ಟಿಯಾಗಿ ಯಾವುದು ಅಂದ್ರೆ RSS. ಹಾಗಾಗಿ ನಾವೆಲ್ಲರೂ ಗಟ್ಟಿಯಾಗಿ ಹೇಳಬಹುದು, ಅದೇನು ಅಂತಂದ್ರೆ ಗಾಂಧಿಯನ್ನ ಕೊಂದದ್ದು ಬರೀ ಗೋಡ್ಸೆ ಅಲ್ಲ, ಗಾಂಧಿಯನ್ನ ಕೊಂದದ್ದು ನಾಥೂರಾಮ ಗೋಡ್ಸೆ ಮತ್ತು ಅವರ ಸಹಚರರು ಮಾತ್ರ ಅಲ್ಲ, ಗಾಂಧಿಯನ್ನ ಕೊಂದದ್ದು ಒಂದು ಸಂಸ್ಥೆ, ಗಾಂಧಿಯನ್ನ ಕೊಂದದ್ದು ಒಂದು ವಿಚಾರಧಾರೆ. ಅದು ನಾವು ಒಪ್ಪದೇ ಇರಬಹುದಾದ ವಿಚಾರಧಾರೆ. ಅಂದ್ರೆ RSS ವಿಚಾರಧಾರೆಯಿಂದ ಪ್ರಭಾವಿತರಾಗಿರ್ತಕ್ಕಂಥ ವ್ಯಕ್ತಿಗಳೇ ಗಾಂಧಿಯನ್ನ ಹತ್ಯೆ ಮಾಡಿದರು. ಮತ್ತು ಗಾಂಧಿಯನ್ನ ಹತ್ಯೆ ಮಾಡ್ಲಿಕ್ಕೆ ಇದ್ದಂತ ಭಾರಿ ದೊಡ್ಡ ಕಾರಣ ಏನು ಅಂದ್ರೆ, ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಯಾರ್ಯಾರು ಬೇರೆ ಬೇರೆ ಪ್ರಾವಿನ್ಸ್ಗಳಿಂದ ಅದಕ್ಕೆ ಪ್ರವೇಶ ಮಾಡಿದ್ರು ಅವರುಗಳ ಆಯ್ಕೆಯ ಹಿಂದೆ ಗಾಂಧಿಯ ಪ್ರಭಾವ ಇತ್ತು ಅನ್ನುವಂಥ ಸತ್ಯದ ಜೊತೆಗೆ ಕರಡು ರಚನಾ ಸಮಿತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಕ್ಕಂಥದ್ದನ್ನ ಭಾರಿ ದೊಡ್ಡ ಅಸಹನೆಯಾಗಿ ಕಾಡಿದ್ದೆ ಯಾರು ಅಂತಂದ್ರೆ ಈ ನಾಗಪುರದ ದುಷ್ಟಕೂಟ. ಆ ನಾಗಪುರದ ದುಷ್ಟಕೂಟ ಯಾರು ಅಂತಂದ್ರೆ ಅದರಲ್ಲಿ ನಮ್ಗೆ ಒಬ್ಬ ಟೂಲ್ ಆಗಿ ನಮ್ಗೆ ಕಾಣ್ತಿರ್ತಕ್ಕಂಥದ್ದು ನಾಥರಾಮ್ ಗೂಡ್ಸೆಯ ಹೊರತು ಅದ್ರ ಹಿಂದೆ ಒಂದು ಸಂಸ್ಥೆ ಇದೆ, ಒಂದು ವಿಚಾರಧಾರೆ ಇದೆ. ಆ ವಿಚಾರಧಾರೆಯೇ RSS ವಿಚಾರಧಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ತಾ ನಾವು ವಿಷಯಕ್ಕೆ ಅದ್ರದ್ದು ಮುಂದಕ್ಕೆ ಬಂದ್ರೆ, ಯಾಕೆ ಅವರು ಸಂವಿಧಾನವನ್ನ ಈ ರೀತಿಯಾಗಿ ಅವರು ವಿರೋಧ ಮಾಡ್ತಾರೆ ಅಥವಾ ವಿರೋಧಿಯೇ ಅಂತ ನಾವು ಪ್ರಶ್ನೆ ಕೇಳೋ ಪ್ರಶ್ನೆಗಿಂತ ಮುಂಚೆ ಇತ್ತೀಚಿನ ಕೆಲವು ಬೆಳವಣಿಗೆಗಳನ್ನು ನೋಡ್ಬೋದು. ಒಂದು ಉತ್ತರ ಕರ್ನಾಟಕದ ಸಂಸದರಾಗಿರುವ, ಈಗಲೂ ಸಂಸದರಾಗಿರುವ ಶ್ರೀ ಅನಂತಕುಮಾರ್ ಹೆಗಡೆ ಅವರು ಯಾವಾಗ್ಲೂ ಹೇಳ್ತಾರೆ, ನಮಗೆ 400 ಸೀಟ್ ಬರಬೇಕು, 400 ಸೀಟ್ ಬಂದ್ರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ. ಅದಕ್ಕೆ ಮುಂದುವರೆದು ಈಗ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ನಮ್ಮ ಮಾಜಿ ಸಭಾಪತಿಗಳು, ಸಭಾಧ್ಯಕ್ಷರು, ವಿಧಾನಸಭೆಯ ಅವ್ರು ಹೇಳ್ತಾರೆ, ನನ್ನ ನಿಲುವು ಅದೇ, ಆದ್ರೆ ನನ್ನ ಮಾತು ಮೆದು ಅಂತ ಹೇಳ್ತಾರೆ. ಅಂದ್ರೆ ನಾನೂ ಸಹ ಸಂವಿಧಾನ ತಿದ್ದುಪಡಿ ಅಲ್ಲ, ಸಂವಿಧಾನನ ಬದಲಾವಣೆ ಮಾಡೋ ಪರನೇ ಇರೋದು ನಾನಾದ್ರೆ ಅನಂತಕುಮಾರ್ ಹೆಗಡೆ ಗಟ್ಟಿಯಾಗಿ ಮಾತಾಡಲ್ಲ, ನನ್ನ ನಿಲುವು ಅದೇ ಅನ್ನುವಂಥದ್ದನ್ನು ಅವರ ಕಾರ್ಯಕರ್ತರುಗಳ ಸಭೆಯಲ್ಲಿ ಹೇಳಿದ್ದನ್ನು ನಾವು ಗಮನಿಸಬಹುದು. ಈಗಲೂ ಅವರ ಗುರಿ ಇರೋದು ಭಾರತಕ್ಕೆ ಇರ್ತಕ್ಕಂಥ ಈ ಸಂವಿಧಾನ ಅವರ ಉದ್ದೇಶ ಅಲ್ಲ. ನಾವು ಗಮನಿಸ್ತಾ ಇದ್ದೀವಿ, ಅವರು ರಾಮ ಮಂದಿರದ ವಿಚಾರಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಗಂಗಾ ಆರತಿ ಇರ್ಬೋದು, ಇವೆಲ್ಲ ವಿಚಾರಗಳನ್ನ ಅವರು ಹೇಳ್ತಾ ಇದ್ದಾರೆ. ಅವರ ಮೂಲ ಉದ್ದೇಶ ಇರೋದೇನು ಅಂದ್ರೆ ಅವರಿಗೆ ಸಂವಿಧಾನ ಬದಲಾವಣೆ ಆಗ್ಬೇಕು. ಆದ್ರೆ ಎಲ್ಲೂ ಸಹಿತ ಗಟ್ಟಿಯಾಗಿ RSS ಸಂವಿಧಾನದ ಬದಲಾವಣೆ ಬಗ್ಗೆ ಮಾತಾಡೋದು. ನಾನು ಮಾಧವ ಸದಾಶಿವ ಗೊಳವಲ್ಕರ್ 2ನೇ ಸರಸಂಘ ಚಾಲಕರ ವಿಚಾರದಲ್ಲಿ ಬಂದೆ ಅಂದ್ರೆ, RSSಗೆ ಬಾರಿ ಗಟ್ಟಿಯಾದಂತ ಒಂದು ಸೈದ್ಧಾಂತಿಕ ಭೂಮಿಕೆಯನ್ನ ಹಾಕಿಕೊಟ್ಟವರು ಶ್ರೀ ಮಾಧವ ಸದಾಶಿವ ಗೊಳವಲ್ಕರ್. ಅವರನ್ನ ಗುರೂಜಿ ಅಂತ ಅವ್ರು RSSನವರು ತುಂಬಾ ಪ್ರಮುಖವಾಗಿ ವಿಶೇಷವಾಗಿ ಅದನ್ನ ಉಲ್ಲೇಖ ಮಾಡ್ತಾರೆ. ಅವರು ಪ್ರೊಫೆಸರ್ ಆಗಿದ್ರು ಅನ್ನೋ ಕಾರಣಕ್ಕಾಗಿ. ಮಾಧವ ಸದಾಶಿವ ಗೊಳವಲ್ಕರ್ ಅವರ ಈ ಬುಕ್ಕು, ಅದು ಇಂಗ್ಲಿಷ್ನಲ್ಲಿ ಬಂಚ್ ಆಫ್ ಥಾಟ್ಸ್ ಅಂತ ಬರ್ತದೆ, ಕನ್ನಡದಲ್ಲಿ ಅದು ಚಿಂತನ ಗಂಗಾ ಅಂತ. ನಾನು ಇದು RSSನ ಕಾರ್ಯಕರ್ತನಾಗಿದ್ದಂತ ಸಂದರ್ಭದಲ್ಲಿ ನನಗೆ ಸಂಗ್ರಹಕ್ಕೆ ಸಿಕ್ಕಿದಂತ ಪುಸ್ತಕ, ಅದು ಈಗಲೂ ನನ್ನ ಬಳಿ ಹಾಗೇನೆ ಇದೆ, ಚಿಂತನ ಗಂಗಾ. ಈ ಪುಸ್ತಕವನ್ನ ಈ ಏನು ಮೀಟಿಂಗ್ ನಲ್ಲಿ ಭಾಗವಹಿಸಿದ ನನ್ನ ಯುವ ಗೆಳೆಯರಿದಾರಲ್ಲ, ನೀವು ಓದ್ಕೊಂಡ್ ಬಿಟ್ರೆ RSSನ ನೈಜ ಸ್ವರೂಪ, ನಾವು RSS ಅನ್ನು ಯಾಕೆ ವಿರೋಧ ಮಾಡಬೇಕು ಅನ್ನುವಂಥ ಸ್ಪಷ್ಟತೆ ಈ ಪುಸ್ತಕದಿಂದ ಗೊತ್ತಾಗುತ್ತೆ. ಯಾವ ರೀತಿ ಅಂತಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಭಾರತದ ಸಂವಿಧಾನ ಈ ದೇಶವನ್ನ ಒಂದು ಜಾತ್ಯತೀತ ಗಣತಂತ್ರ ರಾಜ್ಯವನ್ನಾಗಿ ಯೋಚನೆ ಮಾಡ್ತಾರೆ. ಈ ದೇಶವನ್ನ ಒಂದು ಹಲವು ರಾಜ್ಯಗಳ ಒಕ್ಕೂಟವಾಗಿ ನಮ್ಮ ಸಂವಿಧಾನ ಘೋಷಿಸುತ್ತೆ. ಆದ್ರೆ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಾದೇಶಿಕವಾರು ಅಂದ್ರೆ ಕರ್ನಾಟಕ, ತಮಿಳುನಾಡು, ಗುಜರಾತ್, ಒರಿಸ್ಸಾ, ಮಹಾರಾಷ್ಟ್ರ ಅಂತ ಏನಿದೆ, ಅದು ರಾಷ್ಟ್ರೀಯತೆಗೆ ಮಾರಕ ಅಂತೇಳಿ ಇದರಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಇದರಲ್ಲಿ ಅವ್ರು ನೇರವಾಗಿ ಹೇಳಿದ್ದಾರೆ. ಮತ್ತು ಈ ದೇಶಕ್ಕೆ 3 ಅಪಾಯಗಳು ಅಂತ ಒಂದು ಚಾಪ್ಟರ್ ಇದೆ. ಆ 3 ಅಪಾಯಗಳು ಅವ್ರು ಗುರುತಿಸಿದ್ ಯಾವ್ದಾದ್ರು ಅಂದ್ರೆ, ಒಂದು ಕ್ರಿಶ್ಚಿಯನ್ರು. ನೋಡಿ, ಅವ್ರಿಗೆ ಮುಸ್ಲಿಮ್ರು ಮೊದಲು ಟಾರ್ಗೆಟ್ ಆಗಿರ್ಲಿಲ್ಲ ಈ ಪುಸ್ತಕ ಬರತ್ತಿಗೆ. ಈಗ ಬಾರಿ ಮುಸ್ಲಿಮ್ರ ಮೇಲೆ ಬಾರಿ ಜೋರಾಗಿ ಮಾತಾಡ್ತಾರೆ. ಅವ್ರು ಮೊದಲು ಟಾರ್ಗೆಟ್ ಇದ್ದಿದ್ದು ಕ್ರೈಸ್ತರು, ಅದಾದ್ಮೇಲೆ ಮುಸಲ್ಮಾನರು, 3ನೇದು ಕಮ್ಯುನಿಸ್ಟ್ರು. ಇವ್ರು 3 ದೇಶಕ್ಕೆ ಅಪಾಯ ಅಂತ.
ಈ ದೇಶದ ರಾಷ್ಟ್ರೀಯತೆಗೆ ಅಪಾಯಕಾರಿಯಾದದ್ದು ಅಂತ ಇದರಲ್ಲಿ ಘೋಷಿಸ್ತಾರೆ. ಮತ್ತು ಯಾಕೆ ಇವರು ಸಂವಿಧಾನ ವಿರೋಧಿಗಳು ಅಂತಂದ್ರೆ, ಈ ರಾಷ್ಟ್ರವನ್ನ ಜಾತ್ಯತೀತ ರಾಷ್ಟ್ರ ಅಂತ ಅವರು ಒಪ್ಲಿಕ್ಕೆ ತಯಾರಿಲ್ಲ. ಇದು ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ರಾಷ್ಟ್ರ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತು ಈ ದೇಶ ಒಂದು ಪಂಚಶೀಲ ತತ್ವಗಳ ಮೇಲೆ ಯುದ್ಧ ಪಿಪಾಸು ರಾಷ್ಟ್ರ ಎಂದು ವಿಶ್ವದ ಯಾವುದೇ ದೇಶಗಳು ಗುರುತಿಸದ ರೀತಿಯಲ್ಲಿ ಈ ದೇಶ ತನ್ನ ರಾಜಕೀಯ ಚಿಂತನೆಯನ್ನ, ತನ್ನ ವಿದೇಶಾಂಗ ನೀತಿಯನ್ನು ರೂಪಿಸಿಕೊಂಡು ಬಂದಿದೆ. ಆದ್ರೆ ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಪಂಚಶೀಲ ತತ್ವಗಳು ಏನು ಯುದ್ಧ ವಿರೋಧಿಯಾಗಿರ್ತಕ್ಕಂಥ ಪಂಚಶೀಲ ತತ್ವಗಳಿರುತ್ತೆ, ಅಹಿಂಸಾ ಪರವಾಗಿರ್ತಕ್ಕಂಥ ಪಂಚಶೀಲ ತತ್ವಗಳು, ಅದು ಶರಣಾಗತಿಯ ದ್ಯೋತಕ ಅಂತ ಇದರಲ್ಲಿ ಹೇಳ್ತಾರೆ ಪುಸ್ತಕದಲ್ಲಿ. ಮತ್ತು ಅದನ್ನು ಮುಂದುವರೆದು ಎಷ್ಟು ಹಿಂಸೆಯ ಪ್ರತಿಪಾದಕರು ಇವರು ಅಂತಂದ್ರೆ, ಒಂದು ಸರ್ಕಾರವನ್ನು ಬದಲಾಯಿಸಬೇಕಾದ್ರೆ ಹಿಂಸಾ ಮಾರ್ಗ ಸಮರ್ಥನೀಯ ಎನಿಸಬಹುದೇ ಅನ್ನುವಂಥ ಪ್ರಶ್ನೆಗೆ ಇವರು ಹೇಳ್ತಾರೆ, ಒಂದು ಸರ್ಕಾರವನ್ನು ಉಳಿಸ್ಬೇಕು, ನಾವು ಬ್ಯಾಲೆಟ್ ಅಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ, ಅದು EVM ಅದು ಚರ್ಚೆ ಮತ್ ಮಾಡೋಣ, ನಾವು ಪ್ರಜಾತಾಂತ್ರಿಕ ಹೋರಾಟಗಳಲ್ಲಿ ನಂಬಿಕೆ ಇಟ್ಟಿದ್ದೀವಿ, ಸರ್ಕಾರವನ್ನು ಬದಲಾಯಿಸಿ ಮಾಡೋದು ಜನಮತದ ಮೂಲಕ ಅನ್ನುವಂಥದ್ದನ್ನ ಯೋಚನೆ ಮಾಡಿದ್ದೇವೆ. ಇವರು ತುಂಬಾ ಸ್ಪಷ್ಟವಾಗಿದ್ದು, ಹಳೇ ಎಡಿಷನ್, ಆಲ್ಮೋಸ್ಟ್ ಕನ್ನಡದ ಫಸ್ಟ್ ಎಡಿಷನ್ ಇದು ಪುಸ್ತಕ ನನ್ನ ಹತ್ರ ಇರೋದು. ಆ ಪುಸ್ತಕದ 620ನೇ, ನನಗೆ ಇತ್ತೀಚೆಗೆ ಗೆಳೆಯರು ಹೇಳಿದ್ರು ಅದ್ರಲ್ಲಿ ಕೆಲವನ್ನೆಲ್ಲ ಈಗ ಬಿಟ್ಬಿಟ್ಟಿದ್ದಾರೆ ಅಂತ, ಅದಕ್ಕಾಗಿ ಇದನ್ನ ನಾವು ಈ ಪುಸ್ತಕ ತುಂಬಾ ಜತನದಿಂದ ನಾನು ಕಾಪಾಡ್ಕೊಂಡಿದ್ದೆ. ಆ ಪುಟ ಸಂಖ್ಯೆ 620ರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ಸರ್ಕಾರವನ್ನು ಬೀಳಿಸ್ಬೇಕಾದ್ರೆ ಹಿಂಸಾ ಮಾರ್ಗವನ್ನು ಹಿಡಿಯೋದು ಅನಿವಾರ್ಯ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಒಂದು ಸರ್ಕಾರವನ್ನು ಪಲಟ ಮಾಡೋದಂದ್ರೆ ಹಿಂಸಾ ಮಾರ್ಗ ಅನಿವಾರ್ಯ ಮತ್ತು ಅದನ್ನು ಒಪ್ತಕ್ಕಂಥದ್ದು ಅನ್ನುವಂಥದ್ದನ್ನ ಕೊಡ್ತಾರೆ. ಮತ್ತು ಈ ಸರ್ಕಾರವನ್ನ ಜಾತ್ಯತೀತ ಅಂತ ಹೇಳಿ ನಾವು ಒಪ್ಕೊಳ್ಳಕ್ಕೆ ಈ ದೇಶದ ಸರ್ಕಾರವನ್ನ ನಾವು ತಯಾರಿಲ್ಲ ಅನ್ನುವಂಥದ್ದು ಸಂಗತಿಗಳನ್ನು ಸಹಿತ ಇದರಲ್ಲಿ ನಾನು ಅದಕ್ಕಾಗಿ ಯಾವುದೇ RSS ಕಾರ್ಯಕರ್ತ ಅಥವಾ RSS ನಾಯಕರು ಈ ಪುಸ್ತಕದ ಆಧಾರದ ಮೇಲೆ ಅವರು ಚರ್ಚೆಗೆ ಬರೋದಂತಾದ್ರೆ, ನಾನು ಎಲ್ಲೇ ಬಹಿರಂಗ ಚರ್ಚೆಗೆ ನಾನು ತಯಾರಿದೆ. ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಅವರ ಚಿಂತನೆಯ ಏನು ಬಂಚ್ ಆಫ್ ಥಾಟ್ಸ್, RSS ಒಂದು ಸೈದ್ಧಾಂತಿಕ ಭೂಮಿಕೆಯನ್ನು ಕೊಟ್ಟಿರ್ತಕ್ಕಂಥ, ಇಲ್ಲ ಅಂತಂದ್ರೆ ಆ ಪುಸ್ತಕ ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಆ ಪುಸ್ತಕದ ಕಂಟೆಂಟ್ ಅನ್ನು ನಾವು ನಿರಾಕರಿಸ್ತೀವಿ ಅಂತ ಹೇಳ್ತಕ್ಕಂಥ ಧೈರ್ಯವನ್ನ RSS ತೋರಿಸ್ಬೇಕಾಗುತ್ತೆ. ಇನ್ನು ನನ್ನ ಅನುಭವದ ಹಿನ್ನೆಲೆಯಲ್ಲಿ, ನಾನು ಯಾಕಂದ್ರೆ ಸಮಯದ ಮಿತಿ ಇದೆ, ನನ್ನ ಅನುಭವದ ಹಿನ್ನೆಲೆಯಲ್ಲಿ ನಾನು ಬಂದ್ರೆ, ನಾನು RSS ಪ್ರವೇಶ ಮಾಡಿದ್ದು ನಾನು 8ನೇ ತರಗತಿಯಲ್ಲಿರುವಾಗ, 8ನೇ ತರಗತಿಯಲ್ಲಿ ಅದು ಪ್ರವೇಶ ಮಾಡಿದೆ. ನಮಗ್ ಪ್ರವೇಶ ಮಾಡುವಾಗ ಹಿಂದುತ್ವ ಮತ್ತೊಂದು ಇಲ್ಲ, ನಮ್ಮನ್ನ ಅವ್ರು ಕರ್ಕೊಂಡು ಹೋಗಿದ್ದ ಹೆಂಗೆ ಅಂದ್ರೆ ಆಟ ಆಡೋಕೆ ಅಂತ. ನಾವು ಕಬಡ್ಡಿ ಆಡೋಕೆ, ಖೋಖೋ ಆಡೋಕೆ, ಲಗೋರಿ ಆಡೋಕೆ ಅಂತ ಹೋದ್ವಿ. ಅಲ್ಲಿ ನಿಧಾನಕ್ಕೆ ತಂದು ಒಂದು ಧ್ವಜ ನೆಡ್ತಾರೆ, ಆ ಧ್ವಜಕ್ಕೆ ಆಮೇಲೆ ನಮಗೆ ಸೆಲ್ಯೂಟ್ ಹೊಡೆಯೋದು ಕಳಿಸ್ತಾರೆ, ಸೆಲ್ಯೂಟ್ ಹೊಡೆದ್ಮೇಲೆ ಪ್ರಾರ್ಥನೆ ಕಲಿಸ್ತಾರೆ. ಆ ರೀತಿಯಾಗಿ ನಮ್ಮನ್ನ ಅವರು ಒಳಗೊಳ್ಳುವಿಕೆಯ ಅವರ ಒಂದು ಪ್ರಕ್ರಿಯೆ, ಈ ರೀತಿ 100 ಪ್ರಕ್ರಿಯೆಗಳಿವೆ. ಅದು ಒಂದು ಪ್ರಕ್ರಿಯೆ. ಇದ್ರ ಮೂಲಕ ನಾವು 8ನೇ ತರಗತಿಯಲ್ಲಿ ನಾನು RSSಗೆ ನಾನು ಅಟ್ರಾಕ್ಟ್ ಆದೆ. ನನಗೆ ಬಾಲ್ಯದಿಂದನೂ ಜವಾಹರ್ಲಾಲ್ ನೆಹರು ಅವ್ರನ್ನ ಕಂಡ್ರೆ ಒಂದು ಆಕರ್ಷಣೆ. ಆ ಬಾಲ್ಯದಲ್ಲೆಲ್ಲ ನಾವು ಅವಾಗೆಲ್ಲ ಪಾಠ ಇತ್ತು 3ನೇ ತರಗತಿಯಲ್ಲಿ, ಆ 2 ಪೆನ್ನು, 1 ಪೆನ್ನು ಕದ್ದದ್ದು, ಅದಕ್ಕೆ ಅವ್ರ ತಂದೆ ಶಿಕ್ಷಕ, ಇದನ್ನೆಲ್ಲ ಓದಾಗ ನೆಹರು ಬಗ್ಗೆ ಒಂದೇನೋ ಕಲ್ಪನೆಯನ್ನು ರೂಢಿಸ್ಕೊಂಡಿದ್ದೆ. ನಾನು 9ನೇ ತರಗತಿಯಲ್ಲಿ ಇರಬೇಕಾದ್ರೆ ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದ 100ನೇ ವರ್ಷ ಆಯ್ತು. ಐ ಥಿಂಕ್ ಇನ್ ದ ಇಯರ್ 1992, ಐ ಮೇ ಬಿ ನಾನು ತಪ್ಪು ಇದ್ರೂ ಕ್ಷಮಿಸ್ಬೇಕು. ನಾನು ಅವಾಗ 9ನೇ ತರಗತಿಯಲ್ಲಿ. ಆಗ ನಮ್ಮೂರಿನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ತನ್ನ ಸಹಯೋಗದಲ್ಲಿ, ಈಗ ಅದು ಕೆನರಾ ಬ್ಯಾಂಕ್ ಆಗಿದೆ, ಸಿಂಡಿಕೇಟ್ ಬ್ಯಾಂಕಿನ ಸಹಯೋಗದಲ್ಲಿ ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ ಒಂದು ತಾಲೂಕು ಮಟ್ಟದ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಆ ಭಾಷಣ ಸ್ಪರ್ಧೆಯಲ್ಲಿ ನಾನು ನೆಹರು ಬಗ್ಗೆ ಮಾತಾಡ್ಲಿಕ್ಕೆ ಹೋದೆ. ನಾನು ಆಗ ಸ್ಪರ್ಧೆಯಲ್ಲಿ 2ನೇ ಬಹುಮಾನವನ್ನು ಪಡ್ಕೊಂಡೆ. ನಾನು ಮಾರನೇ ದಿವಸ ನಾನು ಹೇಳ್ತೇನೆ, ನಾವು ಎಕ್ಸಸೈಸ್ ಮಾಡಕ್ಕೆ ಶಾಲೆಗೆ ಅಂತೆಲ್ಲ ಹೋಗಿದ್ವಲ್ಲ, ನಾವು ಲಗೋರಿ ಆಡಕ್ಕೆ ಅಂತೆಲ್ಲ ಹೋಗಿ ಪ್ರಾರ್ಥನೆ ಸೆಲ್ಯೂಟ್ ಮಾಡ್ತಾ ಇದ್ವಲ್ಲ, ಅಲ್ಲಿ ಹೋದಾಗ ಅಲ್ಲಿದ್ದಂತ ಆಗಿನ ಶಾಖೆಯ RSS ಶಾಖಾ ಮುಖ್ಯಸ್ಥನಿಗೆ ನಾನು ಇದನ್ನ ಹೇಳಿದೆ, ನಾನು ಹಿಂಗೆ ಟ್ರೋಫಿ ಗೆದ್ಕೊಂಡು ಬಂದ್ಬಿಟ್ಟಿದ್ದೀನಿ, ಏನ್ ವಿಚಾರ? ನಾನು ನೆಹರು ಅವ್ರ ವಿಚಾರದ ಬಗ್ಗೆ ಮಾತಾಡಿ. ಅವ್ರು ನನ್ನನ್ನ ಎಷ್ಟು ಚೆನ್ನಾಗಿ ಅಲ್ಲಿದ್ದ ವಿದ್ಯಾರ್ಥಿಗಳ ಎದುರುಗಡೆ ನನ್ನ ನೆಹರು ಬಗ್ಗೆ ನಾನು ಕಟ್ಕೊಂಡಿರ್ತಕ್ಕಂಥ ಇದನ್ನ ಬುಲ್ಡೋಸ್ ಮಾಡಿ ಹಾಕಿದ್ರೆ, ನೆಹರು ದೇಶದ್ರೋಹಿ, ನೆಹರು ಭಾರತದ ವಿಭಜನೆಗೆ ಕಾರಣ, ನೆಹರು ಭಾರತದ ಭೂಮಿಯನ್ನ ಚೀನಾಕ್ಕೆ ಬಿಟ್ಟುಕೊಟ್ರು, ನೆಹರು ಒಬ್ಬ ಲಂಪಟ. ಇಷ್ಟು ಶಬ್ದ ಈಗಲೂ ನನ್ನ ತಲೆಯಲ್ಲಿ ಅದು ಹಾಗೆ ಹ್ಯಾಮರ್ ಆಗಿ ಉಳಿದಿದೆ. ಇಷ್ಟು ಶಬ್ದಗಳನ್ನ ಹೇಳ್ತಾರೆ. ನೆಹರು ಬಗ್ಗೆ ನಾನು ಕಟ್ಕೊಂಡಿರ್ತಕ್ಕಂಥ ಒಂದು ಕಲ್ಪನೆಯನ್ನ ಹೊಡೆದಾಕ್ತಕ್ಕಂಥ ಪ್ರಯತ್ನವನ್ನ ಅವರು ಮಾಡ್ತಾರೆ. ಅದಿರ್ಲಿ, ಅದು ಅವರ ಚಿಂತನೆ ಆ ಟೈಮಿಗೆ ಬಂದು. ಹಾಗಾದ್ರೆ ನಾವು ತುಂಬಾ ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ RSS ನನ್ನ ಅನುಭವದ ಹಿನ್ನೆಲೆಯಲ್ಲಿ ಅವರು ಯಾವತ್ತೂ ಸಹಿತ RSS ಭಾರತದ ಸಂವಿಧಾನದ ಪೂರ್ವಕವಾಗಿ ಮಾತಾಡಿ. ಇದಕ್ಕೊಂದು ಪೂರಕವಾದ ಸಂಗತಿ ಅಂದ್ರೆ, ಸಂವಿಧಾನದ ಅಡಿಗಡೆ ನಮ್ಮ ರಾಷ್ಟ್ರಧ್ವಜ ಇದೆ, ಸಂವಿಧಾನದ ಅಡಿಗಡೆ ನಮ್ಮ ರಾಷ್ಟ್ರಧ್ವಜ.
ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳುತ್ತೆ. ಅದು ತಂದೆ ಒಂದು ಸಪರೇಟ್ ಜೆಂಡವನ್ನ ಜೋಡಿಸ್ಕೊಳ್ಳುತ್ತೆ. ಅದ್ರ ಬದಲು ಯಾಕೆ ಅವ್ರು ಭಾರತದ ರಾಷ್ಟ್ರಧ್ವಜದ ಎದುರುಗಡೆನೆ ಕವಾಯತ್ತನ್ನು ಮಾಡಬಾರದು? ಯಾಕೆ ಭಾರತದ ರಾಷ್ಟ್ರಧ್ವಜವನ್ನು ಗೌರವಿಸಬಾರದು? ಇದಕ್ಕೂ ಒಂದು ವೈಚಾರಿಕವಾದಂತಹ, ಅಲ್ಲಿ ಯಾರೋ ಒಬ್ರು CS ಆಚಾರ್ಯ ಅಂತ, ಅವ್ರ ಮುಖ ಕಾಣ್ತಾ ಇಲ್ಲ ನನಗೆ, ಅವರು ಗೆಳೆಯರು ಇರ್ಲಿ, ಅವರು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, RSS ಭಾರತದ ರಾಷ್ಟ್ರಧ್ವಜ, ನಮ್ದು ಕೇಸರಿ ಬಿಳಿ ಹಸಿರು ನಡುವೆ ಅಶೋಕ ಚಕ್ರ ಇರ್ತಕ್ಕಂಥ ರಾಷ್ಟ್ರಧ್ವಜವನ್ನ ಅವರು ಒಪ್ಪಿರ್ಲಿಲ್ಲ. ಅವ್ರ ರಾಷ್ಟ್ರಧ್ವಜದ ಕಲ್ಪನೆ ಬೇರೆ ಇತ್ತು. ಆ ಕಾರಣಕ್ಕಾಗಿ 2000ನೇ ಇಸವಿಯವರೆಗೆ RSSನವರು ಭಾರತದ ರಾಷ್ಟ್ರಧ್ವಜವನ್ನ ಸ್ವತಂತ್ರ ದಿನಾಚರಣೆಯಲ್ಲಾಗ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಾಗ್ಲಿ ಅವ್ರೆಲ್ಲೂ ಹಾರಿಸಿರ್ಲಿಲ್ಲ. ಆದ್ರೆ ಅವರು ಒಂದು ಹಾರಿಸುವಂತ ಸಂದರ್ಭ ಬಂತು. ಅದು ಕರ್ನಾಟಕ ಆ ಕಾರಣಕ್ಕೆ ಉದಾಹರಣೆ ಆಗುತ್ತೆ. ಕರ್ನಾಟಕದ ಬೆಂಗಳೂರಿನ ನಾಗವಾರದ ಒಂದು ಜಾಗದಲ್ಲಿ RSSನ ಸಮರಸತ ಸಂಗಮ ಅಂತ ಆಯ್ತು. ಕರ್ನಾಟಕ ಉತ್ತರ ಪ್ರಾಂತ್ಯ ಮತ್ತು ದಕ್ಷಿಣ ಪ್ರಾಂತ, RSS 2 ಪ್ರಾಂತ ಮಾಡ್ಕೊಂಡಿದೆ ಕರ್ನಾಟಕನ. ಅಂದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ನಾವು ತಗೊಳ್ಳೋಣ. ಅದು 2 ಪ್ರಾಂತಗಳ ಒಂದು ಸಮಾವೇಶ ನಡೆದಾಗ, ಆ ಸಮಾವೇಶದಲ್ಲಿ ನನ್ನ ನೆನಪು ಸ್ಪಷ್ಟವಾಗಿದ್ರೆ ಸುದರ್ಶನ್ ಅಂತ RSS ಸರಸಂಘ ಚಾಲಕರಾಗಿದ್ರು, ಕೂಸಿ ಸುದರ್ಶನ್ ಅಂತ. ಆಗ ನಾಗವಾರದಲ್ಲಿ ಆ ಭಾರತದ ರಾಷ್ಟ್ರಧ್ವಜವನ್ನು ಮೊಟ್ಟ ಮೊದಲ ಬಾರಿಗೆ ಹಾರಿಸಿದ್ರು. ನನಗನ್ಸುತ್ತೆ ಅದು ಹಾರಿಸ್ಲಿಕ್ಕೆ ಏನ್ ಕಾರಣ ಆಯ್ತು ಅಂತಂದ್ರೆ, ಆ ಶಿಬಿರ ನಡೆದಿದ್ದು ಜನವರಿ 26, 27, 28. ಜನವರಿ 26 ಗಣರಾಜ್ಯೋತ್ಸವ ದಿನ ಆಗಿದ್ರಿಂದ ಅವರಿಗೆ ರಾಷ್ಟ್ರಧ್ವಜ ಹಾರಿಸೋದು ಒಂದು ಅನಿವಾರ್ಯ ಆಯ್ತೇನೋ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಆದ್ರಿಂದ ಅವ್ರು ರಾಷ್ಟ್ರಧ್ವಜವನ್ನು ಮೊಟ್ಟ ಮೊದಲ ಬಾರಿಗೆ ಹಾರಿಸಿದ್ದು 2000ನೇ ಇಸ್ವಿಯಲ್ಲಿ ನಾಗವಾರದಲ್ಲಿ ನಡೆದಂತ ಸಮರಸ ಸಂಘದಲ್ಲಿ. ಆಗ್ಲೂ ಸಹಿತ RSSನ ಕೆಲವು ಹಿರಿಯರು ಅದು ನಮ್ಗೆ ಅನಿವಾರ್ಯ ಆಯ್ತು, ಅದೇನಂದ್ರೆ ನಾವು ದಿನಾಂಕವನ್ನು ಗಮನಿಸ್ಬಿಟ್ಟು ನಾವು 2 ವರ್ಷದ ಮುಂಚೆನೆ ಆ ಸಮರಸ ಸಂಗಮವನ್ನು ಯೋಚನೆ ಮಾಡಿದ್ವಿ. ಅದು ಯೋಚನೆ ಮಾಡಿದ್ರಿಂದ ಅಲ್ಲಿ ಗಣರಾಜ್ಯೋತ್ಸವ ಅವತ್ತು ಇದ್ದಿದ್ರಿಂದ ನಮ್ಗೆ ಅನಿವಾರ್ಯವಾಯ್ತು, ನಾವು ಅದನ್ನ ಹಾರಿಸಿದ್ವಿ. ಅವತ್ತು ನನ್ನ ನೆನಪು ಸರಿ ಇದ್ರೆ ಬಾಲಗಂಗಾಧರ ಸ್ವಾಮಿಗಳು, ಸಿದ್ಧಗಂಗಾ ಶ್ರೀಗಳು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದಿದ್ರು, ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ಸೊ ಮೊಟ್ಟ ಮೊದಲ ಬಾರಿಗೆ RSS ರಾಷ್ಟ್ರಧ್ವಜವನ್ನು ಹಾರಿಸಿದ್ದು 2000. ಅಂದ್ರೆ ದೇಶ ಸ್ವತಂತ್ರ ಬಂದ 47ರಲ್ಲಿ 47ರಿಂದ 2000ನೇ ಇಸ್ವಿಯವರೆಗೆ ಭಾರತದ ರಾಷ್ಟ್ರಧ್ವಜವನ್ನೇ ಹಾರಿಸ್ತಿದ್ದವರು ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗ್ಲಿಕ್ಕೆ ಸಾಧ್ಯವಾ? ಒಂದು. ಈಗಲೂ ಸಹಿತ RSS ಸಂವಿಧಾನದ ಬಗ್ಗೆ ಎಲ್ಲೂ ಸಹಿತ RSS ಒಂದು ನೋಂದಾಯಿತ ಸಂಸ್ಥೆ ಅಲ್ಲ. RSSನ ಯಾವ್ದಾವ್ದು ಕಾರ್ಯಾಲಯಗಳು, ಭವ್ಯ ಸೌಧಗಳು ಎಲ್ಲ ಕಾಣುತ್ತೆ, ಅದು ಬೇರೆ ಬೇರೆ ಟ್ರಸ್ಟು ಅಥವಾ NGOಗಳ ಹೆಸರಲ್ಲೇ ಇದೆಯೇ ಹೊರತು RSSನ ಹೆಸರಿನಲ್ಲಿ ಇಲ್ಲ. RSSನ ಹೆಸರಿನಲ್ಲಿ ಮೆಂಬರ್ಶಿಪ್ ಇಲ್ಲ. RSSನ ಹೆಸರಿನಲ್ಲಿ ಡೊನೇಷನ್ ರಶೀದಿ ಪ್ರಿಂಟ್ ಮಾಡೋದಿಲ್ಲ. RSS ಯಾರಿಗೂ ಸದಸ್ಯತ್ವ ಕೊಡೋದಿಲ್ಲ, ಸದಸ್ಯತ್ವ ತೆಗೆದು ಹಾಕೋದಿಲ್ಲ. ಹಂಗಂತ ಅವ್ರು ಉಳಿದ ಸಂಸ್ಥೆಗಳು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಅಥವಾ ಅದಕ್ಕೆ ಮೆಂಬರ್ಶಿಪ್ ಅನ್ನು ಕೊಟ್ಟಿದ್ದಾರೆ. ಮತ್ತು BJP ಮೆಂಬರ್ಶಿಪ್ ಕೊಡ್ತಾರೆ, ಯಾಕಂದ್ರೆ ಅನಿವಾರ್ಯ. ಅವರಿಗೆ ಒಂದು ರಾಜಕೀಯ ಪಕ್ಷವನ್ನು ನಡೆಸಬೇಕಂತಾದ್ರೆ ಪೀಪಲ್ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ ನೋಂದಣಿ ಮಾಡಬೇಕು. ನೋಂದಣಿ ಆದಂತ ಪಕ್ಷ ಒಂದು ಮೆಂಬರ್ಶಿಪ್ ಅನ್ನು ಕೊಡಬೇಕು. ಆ ರೀತಿಯಾಗಿ ಮಾಡ್ತಾರೆ. ಇದು ಒಂದು ಭಾರತದ ರಾಷ್ಟ್ರಧ್ವಜದ ಬಗ್ಗೆ. ಆದ್ರೆ ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ಸಹಿತ ಒಪ್ಪಿಲ್ಲ. RSSನ ಯಾವುದೇ ಶಿಬಿರಗಳಲ್ಲಿ, ಅದು ಪ್ರಾಥಮಿಕ ಶಿಕ್ಷಾ ವರ್ಗದಿಂದ ಹಿಡಿದು ಸಂಘ ಶಿಕ್ಷಾ ವರ್ಗದ, ನಾನು ಪ್ರಾಥಮಿಕ ಶಿಕ್ಷಾ ವರ್ಗದಿಂದ ಪ್ರಾರಂಭಗೊಂಡು 3ನೇ ವರ್ಷದ ಸಂಘ ಶಿಕ್ಷಾ ವರ್ಗದವರೆಗೆ RSSನ ಪರಿಪೂರ್ಣ ಮಾಡಿದ್ದೀನಿ. ಆ RSSನ ಯಾವುದೇ ಶಿಬಿರದಲ್ಲೂ ಸಹಿತ ಈಗೇನಾಗಿದೆಯೋ ಗೊತ್ತಿಲ್ಲ, ನಾವು ಇರುವವರೆಗೂ ಸಹಿತ ಎಲ್ಲಾ ಶಿಬಿರಗಳಲ್ಲೂ ಸಹಿತ ಭಾರತದ ರಾಷ್ಟ್ರಗೀತೆಯ ವಿಚಾರ ಇಟ್ಕೊಂಡು, ಜನಗಣಮನ ವಿಚಾರ ಇಟ್ಕೊಂಡು ಒಂದು ಸೆಷನ್ ಇರುತ್ತೆ. ಅಂದ್ರೆ ಜನಗಣಮನ ನಮ್ಮ ರಾಷ್ಟ್ರಗೀತೆ ಅಲ್ಲ, ಬೇರೆ ಏನೋ ಆಗ್ಬೇಕು ಅನ್ನುವಂಥದ್ದು ಅವ್ರ ವಾದ ಇದ್ದೇ ಇರುತ್ತೆ. ಭಾರತದ ರಾಷ್ಟ್ರಧ್ವಜದ ವಿಚಾರದಲ್ಲಿ ಒಂದು ಸೆಷನ್ ಅನ್ನ ಇಡೀ ಶಿಬಿರದಲ್ಲಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಸಂವಿಧಾನದ ಅಡಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆ, ಸಂಸ್ಥೆ, ಗುರುತುಗಳಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಅವರು ಸದಾ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಅವರು ಮಾಡೋದ್ರಿಂದ ಅದು ಸಂವಿಧಾನ ವಿರೋಧಿ ಆದದ್ದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಅಲ್ಲಿ ಯಾವತ್ತೂ ಸಹಿತ ಒಂದು ಆಂತರಿಕ ಪ್ರಜಾಪ್ರಭುತ್ವ ಮತ್ತು ಇಡೀ RSSನ ಪದಾಧಿಕಾರತ್ವದ ಆಯ್ಕೆಗೆ ದೇರ್ ಇಸ್ ನೋ ವೋಟ್ ಅಟ್ ಆಲ್. ಎಲ್ಲೂ ಸಹಿತ ಯಾವುದೇ ಸಂದರ್ಭದಲ್ಲೂ ಮತದ ಆಧಾರದ ಮೇಲೆ ಅಲ್ಲಿ ಆಯ್ಕೆಯ ಯಾವುದೇ ಪದಾಧಿಕಾರಿಗಳ ಆಯ್ಕೆಯ ಪ್ರಶ್ನೆ ಇಲ್ಲ. ಎಲ್ಲವೂ ಸಹಿತ ಒಂದು ಹಿಡನ್ ಅಜೆಂಡಾ, ಅದನ್ನ ಜನಪ್ರಿಯವಾಗಿ ಮಾತಾಡ್ತಾರೆ. ಒಂದು ಗರ್ಭಗುಡಿ ಸಂಸ್ಕೃತಿಯ ಮೇಲೆ ಅಂತ ಹೇಳ್ತಾರೆ. ಆ ಗರ್ಭಗುಡಿ ಅನ್ನುವಂಥದ್ದು ಒಂದು ಶ್ರೇಷ್ಠವಾದಂತ ಪರಿಕಲ್ಪನೆ. ಅದಕ್ಕೆ ಯಾಕೆ ಅದನ್ನ ಹೋಲಿಸೋಣ? ಒಂದು ದುಷ್ಟಕೂಟದ ಒಳಗಡೆನೆ, ಒಂದು ಕೂಟದ ಒಳಗಡೆನೆ ಅದು ನಿರ್ಣಯ ಆಗ್ತದೆ ಅನ್ನುವಂತ ಸತ್ಯವನ್ನ ನಾವೆಲ್ಲರೂ ಸಹಿತ ಒಪ್ಕೋಬೇಕು. ಆಮೇಲೆ ಇನ್ನೊಂದು, ನನಗೆ ಸ್ವಲ್ಪ ಹಿಂದಕ್ಕೂ ಹೋಗಿ ನಾನು ಹೇಳ್ಬೋದಾದ ಸಂಗತಿ ಏನಂತಂದ್ರೆ,
ಭಾರತದ ವಿಭಜನೆಗೆ ಕಥೆಗಳನ್ನು ಭಾರಿ ದೊಡ್ಡದಾಗಿ RSS ಶಿಬಿರಗಳಲ್ಲಿ ಹೇಳಿ ಯುವಕರಿಗೆ RSS ಅಂದ್ರೆ ದೇಶವನ್ನು ಒಟ್ಟು ಮಾಡ್ಲಿಕ್ಕೆ, ವಿಶಾಲ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಲಿಕ್ಕೆ ಅವರು ತೊಡೆ ತೊಟ್ಟಿದವರು, ಕಂಕಣ ಬದ್ಧರಾದವರು ಅನ್ನೋ ತರದಲ್ಲಿ ಹೇಳ್ತಾರೆ. ನೆನ್ಪಿಟ್ಕೋಬೇಕು, ಮುಸ್ಲಿಂ ಲೀಗ್ ಮತ್ತು RSSನ ಉಪಸಂಘಟನೆ ಅಥವಾ ಜನಸಂಘದ ಪೂರ್ವ ಸಭೆಯಾಗಿರ್ತಕ್ಕಂಥ ಹಿಂದೂ ಮಹಾಸಭಾ, ಈ ಎರಡೂ ಸಂಸ್ಥೆಗಳು ಒಂದೇ ವರ್ಷದಲ್ಲಿ ಈ ದೇಶದ ವಿಭಜನೆ ಆಗಬೇಕು ಅನ್ನುವಂಥ ನಿರ್ಣಯವನ್ನ ಕೈಗೊಂಡಿದ್ವು ಅನ್ನುವಂಥ ಚಾರಿತ್ರಿಕ ಸತ್ಯವನ್ನ ನಾವು ಅರ್ಥ ಮಾಡ್ತೀವಿ ಇಬ್ರು. ಅದರಿಂದ ಈ ದೇಶದ ವಿಭಜನೆಗೆ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಮತ್ತು RSS ಪ್ರಣೀತವಾಗಿರ್ತಕ್ಕಂಥ ಹಿಂದೂ ಮಹಾಸಭಾ ಕಾರಣ. ಮತ್ತು ನಾವೆಲ್ಲರೂ ಬಾರಿ ಜನಪ್ರಿಯವಾದಂಥ ಪುಸ್ತಕ ಅದು ಗೋಪಾಲ್ ಗೋಡ್ಸೆ ಬರೆದಿರ್ತಕ್ಕಂಥ ನಾನೇಕೆ ಗಾಂಧಿಯನ್ನು ಕೊಂದೆ ಅನ್ನುವಂಥದ್ದು. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಸ್ನೇಹಿತರೆ ಅಷ್ಟು ಉದ್ದದ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನಾಥೂರಾಮ್ ಗಾಡ್ಸೆ ಕೋರ್ಟ್ ಫೈಲ್ ಅಲ್ಲಿ ಕೊಟ್ಟಿಲ್ಲ. ನೀವು ಅದನ್ನು ಈಗಲೂ ಸಹಿತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆ ಡಾಕ್ಯುಮೆಂಟ್ಸ್ ಗಳು ಸಿಗ್ತದೆ. ಇಲ್ಲ ಆದ್ರೆ ಅದನ್ನು ಒಂದು ನೆರೇಟ್ ಮಾಡಲಾಯ್ತು. ಆ ನೆರೇಟ್ ಮಾಡಿದ್ರು ಸಹಿತ RSS ನವರ ಪುಸ್ತಕದಲ್ಲಿ ಸಿಕ್ಕೊಬಿದ್ದಿದೆ. ಗಾಂಧಿ ಹತ್ಯೆಗೆ ಅವ್ರು ಹೆಂಗ್ ಕಾರಣ ಅಂತಂದ್ರೆ, ಗಾಂಧಿ ಹತ್ಯೆಗೆ ಹೋಗೋ ಮುಂಚೆನೂ ಸಹಿತ ನಾಥೂರಾಮ್ ಗೋಡ್ಸೆ ಪಠಿಸಿರುವ ಮಂತ್ರ ಯಾವುದು ಅಂದ್ರೆ RSS ನವರ ದೇಹ ಗೀತೆ, RSS ನವರ ಸಂಘಟನೆಯ ಗೀತೆ ಏನಿದೆ ಅದಿದೆಯಲ್ಲ, ನಮಸ್ತೆ ಸದಾ ವತ್ಸಲೆ ಆ ಪದ್ಯ ಇದೆಯಲ್ಲ ಅಥವಾ ಅವ್ರ ಗೀತೆ ಇದೆಯಲ್ಲ, ಅದನ್ನೇ ಅವರು ಪಠಿಸ್ತಾನೆ. ಅದು ಪುಸ್ತಕದಲ್ಲೂ ಸಹಿತ ಹಾಗೇನೆ ಅಚ್ಚಾಗಿದೆ. ಇದು ತುಂಬಾ ಸ್ಪಷ್ಟವಾಗಿರ್ತಕ್ಕಂಥದ್ದು. ಮತ್ತು ಎಲ್ಲಾ ಸಂವೇದನಶೀಲ ಗೆಳೆಯರಿಂದ ಒಂದು ಪುಸ್ತಕ ಬಿಡುಗಡೆ ಆಗ್ಬೇಕಿದೆ. ಅದು ನಮ್ಮ ಶಿವಮೊಗ್ಗದ ಅಹರ್ನಿಶಿ ಪ್ರಕಾಶನದ ಅಕ್ಷತಾ ಅವರು ಒಂದು ಪುಸ್ತಕವನ್ನು ತಂದಿದ್ದಾರೆ. ಧೀರೇಂದ್ರ ಕೆ ಝಾ ಅನ್ನೋರು ಬರೆದಿರ್ತಕ್ಕಂಥ ಪುಸ್ತಕವನ್ನ ಎ ನಾರಾಯಣ್ ಮತ್ತು ಮನೋಜ್ ಕುಮಾರ್ ಗುದ್ದಿ ಅವರು ಅನುವಾದ ಮಾಡಿ, ಗಾಂಧಿಯ ಹಂತಕ, ಗೋಡ್ಸೆ ಎಂಬ ವ್ಯಕ್ತಿ, ಆತನ ದೃಷ್ಟಿಯ ಭಾರತ ಅನ್ನುವಂಥದ್ದಿದೆ. ನನಗೆ ಈಗಲೂ ಅದು ಗೋಡ್ಸೆ ಅನ್ನುವ ವ್ಯಕ್ತಿ ಮತ್ತು ಆತನ ದೃಷ್ಟಿಯ ಭಾರತ ಅಲ್ಲ, ಅದು RSS ದೃಷ್ಟಿಯ ಭಾರತ ಅನ್ನೋದು ಆಗಿದ್ರೆ ಚೆನ್ನಾಗಿರ್ತಿತ್ತು. ಈ ಪುಸ್ತಕ ಮೊನ್ನೆ ಅಷ್ಟೇ ಬಿಡುಗಡೆ ಆಗಿದೆ. ಇದನ್ನೆಲ್ಲರೂ ಸಹಿತ ಓದಿದ್ರೆ ತುಂಬಾ ಸ್ಪಷ್ಟವಾದಂತ ಕಲ್ಪನೆ ಬರ್ತದೆ. ಆದ್ರಿಂದ RSSನ ಬಗ್ಗೆ ಒಂದು ಕಲೈಮಣಿ ಅಂತ ಬರೆದಿರ್ತಕ್ಕಂಥ ಸಂಚುಗಾರ ಸಂಘ ಪರಿವಾರ ಇವುಗಳನ್ನ ನೋಡ್ಬೇಕು. ಮತ್ತು ನನ್ನ ಗೆಳೆಯ ಮಹೇಂದ್ರ ಕುಮಾರ್, ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಬಜರಂಗ ದಳದ ರಾಜ್ಯ ಸಂಚಾಲಕ ಆಗಿದ್ದು, ನಮ್ಮನ್ನ ಅಗಲಿ ಹೋದ 4 ವರ್ಷಗಳ ಹಿಂದೆ. ಅವನು ಒಂದು ಪುಸ್ತಕವನ್ನ ಬಂದಿದೆ, ಅದು ಸಹಿತ ಇತ್ತೀಚೆಗೆ ಬಿಡುಗಡೆ ಆಗಿದೆ. ಅದರಲ್ಲೂ ಸಹಿತ ಸಂಘ ಪರಿವಾರ ರೂಪಿಸ್ತಕ್ಕಂಥ ಸಂಚಿಗಳು ಹೇಗಿರ್ತದೆ ಅನ್ನುವಂಥದ್ದನ್ನ ಹೇಳುತ್ತೆ. ಅಂದ್ರೆ ಒಂದು ಧರ್ಮ ಎನ್ನುವಂತಹ ಜನರ ಭಾವನಾತ್ಮಕವಾದ ವಿಚಾರದ ಬೆನ್ನೇರಿ ಅದು ಹೇಗೆ ಬರ್ತದೆ ಮತ್ತು ಅದು ಹೇಗೆ ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತದೆ, ಹೇಗೆ ಸಾವಿನ ವ್ಯಾಪಾರವನ್ನ ಮಾಡ್ಲಿಕ್ಕೆ ಅದು ತಯಾರಿಯನ್ನ ನಡೆಸ್ತದೆ ಅನ್ನುವಂಥದ್ದನ್ನ ನಮ್ಗೆ ಬಾರಿ ಸ್ಪಷ್ಟವಾಗಿ ಆ ಪುಸ್ತಕ ತಿಳಿಸ್ಕೊಟ್ಟ ಇತ್ತೀಚಿನ ಒಂದು ಯಶಸ್ವಿಯಾದಂತಹ ಪುಸ್ತಕ. ಹಾಗಾಗಿ ನಮ್ಮಲ್ಲಿ ಪ್ರಶ್ನೆ ಇತ್ತು, ನಾನು ಪ್ರಾಥಮಿಕ ಶಿಕ್ಷಾ ವರ್ಗ ಅಂದ್ರೆ ITC ಅಂತ ಹೇಳ್ತಾರೆ, ಅದಕ್ಕೆ ಹೋದಾಗ ಒಂದು ಸಂವಾದ ಗೋಷ್ಠಿಯಲ್ಲಿ ನನ್ನ ಜೊತೆಗೆ ಬಂದಿರ್ತಕ್ಕಂಥ ಶಿಬಿರಾರ್ಥಿ, ಅವನ ಹೆಸರನ್ನ ನಾನು ಇಲ್ಲಿ ತಗೊಳ್ಳೋದು ಬೇಡ, ಅವನು ಈಗಲೂ ಸಹಿತ BJPಯ ಮುಂಚೂಣಿಯಲ್ಲಿಯೇ ಕೆಲಸ ಮಾಡ್ತಾ ಇದ್ದಾನೆ. ಆ ಗೆಳೆಯ ಒಂದು ಪ್ರಶ್ನೆಯನ್ನು ಕೇಳಿದ, ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಅಂತೆಲ್ಲ ಹೇಳ್ತೀರಿ, ನೀವು ಅಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಇಡೀ ವೇದಿಕೆಗಳಲ್ಲಿ ಸಂಘಟನೆಗಳ 2 ಪ್ರಮುಖರ ಫೋಟೋ ಮಾತ್ರ ಇಟ್ಕೋತೀರಿ, ವೇದಿಕೆ ಹೊರಭಾಗದಲ್ಲಿ ಕಥೆಗಳನ್ನು ಹೇಳೋದಕ್ಕೆ ಎಲ್ಲರದ್ದು ಸಹಿತ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಇವ್ರದ್ದೆಲ್ಲ ಹೆಸರಿಡ್ತೀರಿ, ಇದು ಯಾಕೆ ಅಂತ ಅಂದ್ರು. ಆಗ ಅವ್ರು ಹೇಳಿದ್ರು, ನಮ್ಮ ದೃಷ್ಟಿಯ ಭಾರತಕ್ಕೆ ಇವರಿಬ್ರೇ ಮಹಾನ್ ವ್ಯಕ್ತಿಗಳು ಅಂತ, ಅಂದ್ರೆ ಹೆಡ್ಗೇವಾರ್ ಮತ್ತು ಗೊಳವಲ್ಕರ್ ಮಾತ್ರ ಅಂತ. ಸೊ ಅವರು ಬರೀ ಗಾಂಧಿಯನ್ನ ನಿರಾಕರಿಸೋದು ಮಾತ್ರ ಅಲ್ಲ, ಅವರು ಹೃದಯದ ಆಳದಿಂದ ಸುಭಾಷ್ ಚಂದ್ರ ಬೋಸನ್ನು ನಿರಾಕರಿಸ್ತಾರೆ, ಚಂದ್ರಶೇಖರ್ ಆಜಾದ್ ಅವ್ರನ್ನ ನಿರಾಕರಿಸ್ತಾರೆ, ಭಗತ್ ಸಿಂಗ್ ಅವ್ರನ್ನ ನಿರಾಕರಿಸ್ತಾರೆ, ವಿವೇಕಾನಂದರನ್ನು ನಿರಾಕರಿಸ್ತಾರೆ. ಯಾಕಂದ್ರೆ ವಿವೇಕಾನಂದರ ಕಲ್ಪನೆಯ ಭಾರತವನ್ನ ಇವರು ಸಹಿತ ಒಪ್ಕೊಳ್ಳಿಕ್ಕಾಗಲ್ಲ. ಮತ್ತು ಬಾರಿ ದೊಡ್ಡ ಧರ್ಮರಕ್ಷಕರು ಅಂತ ಹೇಳುವಂತ ಇವರು ಯಾವತ್ತೂ ಸಹಿತ ಒಂದು ಆಧ್ಯಾತ್ಮ ಪ್ರವೀಣಿತವಾಗಿ ಬದುಕಿದ್ದನ್ನು ನಾನು ಗಮನಿಸ್ಲಿಲ್ಲ ಎಲ್ಲೂ. ಆಧ್ಯಾತ್ಮದವನ್ನ ಮುನ್ನೆಲೆಗೆ ತಂದಿಟ್ಕೊಂಡು ಭಾರತದ ಆಧ್ಯಾತ್ಮದ ನೆಲೆಗಟ್ಟಿನ ವಿಚಾರವನ್ನ ಅವ್ರು ಯಾವುದೇ ಶಿಬಿರಗಳಲ್ಲೂ ಅವರು ಚರ್ಚೆ ಮಾಡಿರ್ತಕ್ಕಂಥದ್ದನ್ನಿಲ್ಲ. ಬರೀ ಅವರ ಸಂಘಟನೆಯ ಶಕ್ತಿ, ಸಂಘಟನೆಗೆ ಹೆಚ್ಚು ಕಾರ್ಯಕರ್ತರನ್ನು ಜೋಡಿಸ್ಕೊಳ್ಳೋದು, ಈ ರೀತಿಯಾದಂತಹ ವಿಚಾರಗಳನ್ನೇ ಹೆಚ್ಚು ಮುನ್ನೆಲೆಗೆ ತಂದಿದ್ದಾರೆ ಅನ್ನುವಂಥ ಸಂಗತಿಗಳನ್ನ ಹೇಳ್ತಾ ಸಮಯ ನನ್ ಕೊಟ್ಟಿರೋದು ಮುಗೀತು ಅಂತ ಅನ್ಕೋತೀನಿ. ಹಾಗಾದ್ರಿಂದ ನೀವು ಗೆಳೆಯರು ಏನಾದ್ರೂ ಒಂದಷ್ಟು ಪ್ರಶ್ನೆಗಳನ್ನ ಏನಾದ್ರೂ ಕೇಳಿದ್ರೆ ನಾನು ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಮತ್ತು ತಾವು ಇಲ್ಲಿಯವರೆಗೂ ಕಂಡಿರುವಂತಹ ದುಷ್ಟರ ಕೂಟದ ಬಗೆಗೆ ಚೆನ್ನಾಗಿ ಮಾತನಾಡೋದಕ್ಕೆ ಶರಣಾರ್ಥಿಗಳು.
ಈಗ ಸಮಾನ ಮನಸ್ಕರ ಸಭೆ ಯುವಕರಾಗಲಿ ಅಥವಾ ಹೊರಗಡೆಯಿಂದ ಜಾಯ್ನ್ ಆಗಿರುವಂತಹ ಎಲ್ಲ ಸ್ನೇಹಿತರಿಗೂ ನಾನು ವಿನಂತಿ ಮಾಡ್ತೇನೆ, ಪ್ರಶ್ನೆಗಳಿದ್ರೆ ಕೇಳಿ. ಕೇಳೋರು ತಮ್ಮ ಹ್ಯಾಂಡ್ ಅನ್ನ ರೈಸ್ ಮಾಡಿದ್ರೆ ನಾನು ಅವರಿಗೆ ಅವಕಾಶವನ್ನು ಕೊಡ್ತೇನೆ. ಶ್ರೀಧರ್ PS ಅಂತ ಉಂಟು. ಸರ್, ತಾವು ಪ್ರಶ್ನೆ ಕೇಳೋರಿದ್ರೆ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ನಮ್ಮ ನಾಯಕರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸುಧೀರ್ ಕುಮಾರ್ ಮುರಳಿ ಅವರು ಹಲವಾರು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಕೆಲವೊಂದು ವಿಚಾರ ತಿಳಿದೇನೆ ಜನರು ಇವತ್ತು ಗೊಂದಲಕ್ಕೀಡಾಗಿರುವಂಥದ್ದು. ಈ ವಿಚಾರಗಳು ತಿಳಿದಾಗ ಯಾವುದು ಸತ್ಯ ಅಂತ ಗೊತ್ತಾಗುತ್ತೆ. ತುಂಬಾ ಉಪಯುಕ್ತ ಮಾಹಿತಿಯನ್ನು ನೀಡಿರ್ತಕ್ಕಂಥ ಮಾರ್ಗದರ್ಶಕ ಸುಧೀರ್ ಕುಮಾರ್ ಮುರಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಶ್ನೆಗಳು ಸೈಯದ್ ಇಸ್ಮಾಯಿಲ್ ಖಾದ್ರಿ ಅವರ ಪ್ರಶ್ನೆ. ಸೈಯದ್ ಅವರ ಒಂದ್ ಮಿನಿಟ್ ಸರ್, ಕರೆಂಟ್ ಹೋಗಿದೆ ಅಂತ ಅನ್ಸುತ್ತೆ. ಇಲ್ಲ, ಸರಿ ಆಯ್ತು. ಲೈಟ್ ಹಾಕಿ, ಕರೆಂಟ್ ಹೋಗಿದೆ. ಸೈಯದ್ ಕೇಳ್ತೀರಾ? ಕೇಳ್ತೀನಿ. ಇದು ಇವಾಗ RSS ಮತ್ತೆ BJP ಒಂದೇ ಇದೆ ಅಂತ ಹೇಳಿ ಒಂದು ಲಾರ್ಜರ್ ಒಪಿನಿಯನ್ ಇದೆ. ಅದು ಟು ಅ ಲಾರ್ಜರ್ ಎಕ್ಸ್ಟೆಂಟ್ ಕರೆಕ್ಟೂನು ಇದೆ. ಬಟ್ ರೀಸೆಂಟ್ಲಿ JP ನಡ್ಡಾ ಅವರು ಹೇಳ್ತಾರೆ BJP ಬಹಳ ಬೆಳೆದಿದೆ, ಇವಾಗ ನಾವು ನಮ್ಮ ಅಫೇರ್ಸ್ ಗಳನ್ನ ನಾವೇ ನಡೆಸ್ಕೊಂತೀವಿ ಅಂತ ಹೇಳಿ. ಸೊ ಇದರ ಬಗ್ಗೆ ಒಂದಂತರೂ ಅವ್ರು ಕನ್ಫರ್ಮ್ ಮಾಡಿದ್ರು, RSS BJPಗೆ ನಡೆಸ್ತಿದ್ರು ಅಂತ ಹೇಳಿ. ಇನ್ನೊಂದು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಇವರ JP ನಡ್ಡಾ ಅವರದ್ದೇನ್ ಸ್ಟೇಟ್ಮೆಂಟ್ ಇದೆ, ವೆದರ್ ಇಟ್ ವಿಲ್ ಬಿ ಟೇಕನ್ ಆಸ್ ಅ ಗುಡ್ ಇನ್ ದ ಪೊಲಿಟಿಕಲ್ ಸಿನಾರಿಯೋ ಆರ್ ವಿಲ್ ಇಟ್ ಬಿ ಹ್ಯಾವಿಂಗ್ ರಿಪಕೇಶನ್ಸ್? ಯಾಕಂತ ಹೇಳಿದ್ರೆ JP ನಡ್ಡಾ ಅವರು ಎಕ್ಸ್ಟೆಂಡೆಡ್ ಟರ್ಮ್ ನಲ್ಲಿ ಇದ್ದಾರೆ, ಅವ್ರ ಎಲೆಕ್ಷನ್ ಆಗಿಲ್ಲ ಅವ್ರದ್ದು BJP ಚೀಫ್ ಇಂದು. ಸೊ ಈ ಸ್ಟೇಟ್ಮೆಂಟ್ ಇಂದ ಏನಾದ್ರು ಪೊಲಿಟಿಕಲ್ ರಿಪಕೇಶನ್ ಇರಬಹುದಾ? ಇಲ್ಲ, ಹಾಗೇನಲ್ಲ. ಅಂದ್ರೆ ಒಂದು ಎಲ್ಲಾ ಕಡೆಯಿಂದ ಟೀಕೆಯನ್ನ ಎದುರಿಸ್ತಾ ಇದೆ ಬಿಜೆಪಿ. ಅಂದ್ರೆ ಬಿಜೆಪಿಯನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥದ್ದು RSS ಅನ್ನುವಂಥದ್ದನ್ನ. ಅದಕ್ಕೆ ಆ ರೀತಿಯಾದಂತ ಒಂದು ರೂಪಕವನ್ನು ಇಟ್ಕೊಂಡು ಅವ್ರು ಹೇಳಿರ್ಬೋದು. ಅಂತಂದ್ರೆ ನಾವು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ತಯಾರಿ ಇದ್ದೇವೆ, RSS ಮೀರಿ ಬೆಳೆದಿದ್ದೀವಿ ಅಂತ ಅರ್ಥದಲ್ಲಿ ಅವ್ರು ಹೇಳಿದ್ರು ಅಂತ ನಾನಾದ್ರೂ ಅನ್ಕೊಂಡಿಲ್ಲ. ಅವರು ಅದನ್ನ ಹೇಳುವ ಶಕ್ತಿ, ಹೇಳಿ RSS ಅಲ್ಲಿ ಉಳಿಯುವ ಬಿಜೆಪಿಯಲ್ಲಿ ಉಳಿಯುವ ಶಕ್ತಿ JP ನಡ್ಡಾ ಅವರಿಗೆ ಇದೆ ಅಂತ ತಿಳಿಯಲ್ಲ. ಆದ್ರೂ ಸಹಿತ RSS ತನ್ನ ಹಿಡನ್ ಆಗಿ ತನ್ನ ಸಂಘಟನೆಯನ್ನ ಮೀರಿ ಬೆಳೆಯುವ ಯಾರನ್ನೂ ಸಹಿತ ಅದು ಒಪ್ಪೋದಿಲ್ಲ ಅನ್ನುವಂಥದ್ದು ಸತ್ಯ. ಹಾಗಾಗಿ ಅದು ಒಂದು ಹಂತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು LK ಅಡ್ವಾಣಿ ಅವ್ರನ್ನ ವಿರೋಧ ಮಾಡತಕ್ಕಂಥ ಪ್ರಯತ್ನವನ್ನ RSS ಮಾಡಿತ್ತು ಅನ್ನುವಂಥ ಚಾರಿತ್ರಿಕ ಸತ್ಯವಂತ. ಆಗ ಕುಸಿ ಸುದರ್ಶನ್ RSSನ ಸರಸಂಘ ಚಾಲಕರಾಗಿದ್ರು. ಅವರು ಭಾರಿ ದೊಡ್ಡ ಟೀಕಾ ಪ್ರಹಾರವನ್ನ ಅಡ್ವಾಣಿ ಮತ್ತು ವಾಜಪೇಯಿ ಅವರ ಮೇಲೆ ಮಾಡಿದ್ರು. ಮತ್ತು ಅವರಿಬ್ಬರನ್ನು ಹೊರತುಪಡಿಸಿದ ನಾಯಕತ್ವ ತರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ರು. ನಿತಿನ್ ಗಡ್ಕರಿ ಅಂತಂದ್ರು. ಕುಸಿ ಸುದರ್ಶನ್ ಅವರ ಹೇಳಿಕೆಯ ವಿಚಾರದಲ್ಲಿ RSSನ ಬಹು ಟೀಕೆ ಮಾಡಿ, ಆಗ ವಿಜಯ ಕರ್ನಾಟಕದ ಕಾಲಮಿಸ್ಟ್ ಆಗಿದ್ದಂತ ಮೈಸೂರಿನ ಸಂಸದರು ಪ್ರತಾಪ್ ಸಿಂಹ ಅವರು ಕುಸಿ ಸುದರ್ಶನ್ ಅವ್ರ ಬೇರೆಗೆ ಅವರಿಗೆ ಮಾನಸಿಕ ಅಸ್ವಸ್ಥ ಅನ್ನುವ ರೀತಿಯ ಲೇಖನವನ್ನು ಸಹಿತ ಅವ್ರು ಬರೆದಿದ್ರು ಬಿಡಿ. ಆದ್ರೆ RSSನ ನಿಯಂತ್ರಣದಲ್ಲಿಯೇ ಈವರೆಗೂ ಸಹಿತ ಬಿಜೆಪಿ ಇದೆ ಅನ್ನುವಂಥದ್ದು. ಮತ್ತು ಬಿಜೆಪಿಯ ಎಲ್ಲಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಏನ್ ಬಿಜೆಪಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ, ಅವರೆಲ್ಲರನ್ನೂ ಸಹಿತ RSS ಒಂದು ಔಟ್ಸೋರ್ಸಿಂಗ್ ತರ ಬಿಜೆಪಿಗೆ ಕಳಿಸ್ಕೊಟ್ಟಿದೆ ಅನ್ನೋದು ಗೊತ್ತು. JP ನಡ್ಡಾ ಹೇಳಿರ್ತಕ್ಕಂಥದ್ದು ಅದನ್ನೇನಾದ್ರೂ RSS ಗಂಭೀರವಾಗಿ ತಗೊಂಡ್ರೆ JP ನಡ್ಡಾ ಅವರು ನಮ್ ಗೆಳೆಯರು ಹೇಳ್ದಂಗೆ ಎಕ್ಸ್ಟೆಂಡೆಡ್ ಪೀರಿಯಡ್ ಅಲ್ಲಿಗೆ ಕಟ್ ಆಫ್ ಆಗ್ಬಿಡುತ್ತೆ. ಅದು ಅಷ್ಟೊಂದು ಮೀರಿ JP ನಡ್ಡಾ ಅಕಸ್ಮಾತ್ ಮಾತಾಡಿ ಈಗಾಗ್ಲೇ ಕ್ಷಮೆನೂ ಕೇಳಿರ್ಬೋದು ಅವ್ರು RSS ಸೇರಿರೋದು. ಓಕೆ, ಅಜಯ್ ಕುಮಾರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದೆ, ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ಈ ಒಂದು ಸಭೆ ಆರ್ಗನೈಸ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ, ಇದು ಇನ್ಫಾರ್ಮೇಶನ್ ಸಿಕ್ಕಿದ್ದು ನನ್ನ ಕೊನೆ ಮಿನಿಟ್ ಅಲ್ಲಿ ಗೊತ್ತಾಯ್ತು, ಹಾಗೂ ಜಾಯ್ನ್ ಆಗಿದ್ದೀನಿ. ನನ್ನ ಪ್ರಶ್ನೆ ಏನಂದ್ರೆ, ಈಗ ನೀವು ಹೇಳಿದ ವಿಚಾರಗಳೆಲ್ಲ ಬಹಳಷ್ಟು ನಾವು ಈಗ ಆಲ್ರೆಡಿ ಓದಿದ್ದೀವಿ. ಬಹುಶಃ ಮಹೇಂದ್ರ ಕುಮಾರ್ ಅವರು ಸಹ ಸಂಘ ಪರಿವಾರ ಬಿಟ್ಟ ಮೇಲೆ ಅವರು ಸಹ ಸಂಘಟನೆಯಲ್ಲಿ ತೊಡ್ಕೊಂಡು ಅವರು ಬಹಳ ಅವೇರ್ನೆಸ್ ಕೊಟ್ಟಿದ್ದಾರೆ. ಬಟ್ ಅವರು ಇವಾಗ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಈಗ ಮುಂದೆ ಇಂಥ ಮತೀಯ ಶಕ್ತಿಗಳನ್ನ ವಿರುದ್ಧ ಹೋರಾಡೋದಕ್ಕೆ ಮುಂದೇನು ಅನ್ನೋದು ನಮ್ಮ ಮುಂದೆ ಇರೋ ಪ್ರಶ್ನೆ. ಈಗ ಏನಾಗಿದೆ ಅಂದ್ರೆ, ದಲಿತ ಪಕ್ಷಗಳಾಗ್ಲಿ ಅಥವಾ ರೈತ ಸಂಘಗಳಾಗ್ಲಿ ಅಥವಾ ಎಡಪಕ್ಷಗಳಲ್ಲಾಗ್ಲಿ ಎಲ್ಲ ಶಕ್ತಿ ಕಳ್ಕೊಂಡಿದ್ದಾವೆ.
ಈ ಮತೀಯ ಶಕ್ತಿಗಳು ಅವರದ್ದು ಪವರು, ಮಸಲ್ ಪವರು, ಮನಿ ಪವರು ಜಾಸ್ತಿ ಆಗ್ಬಿಟ್ಟಿದೆ. ಈಗ ಬಹುಶಃ ಲೋಕಸಭೆ ಎಲೆಕ್ಷನ್ ಆದಮೇಲೂ ಮೋಸ್ಟ್ಲಿ ಅವರೇ ಮುಂದಕ್ಕೆ ಬಂದರೂ ಬರ್ಬೋದು. ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನು ಅಂತಂದರೆ, ಈಗ ನಾವು ಈ ರೀತಿ ಡಿಸ್ಕಸ್ ಮಾಡೋದು, ವರ್ಕ್ಶಾಪ್ಗಳು ಅಟೆಂಡ್ ಮಾಡೋದು, ನಮ್ಮ ಜ್ಞಾನಗಳನ್ನು ಹೆಚ್ಚಿಸ್ಕೊಳ್ಳೋದು ಒಂದು ಕಡೆ, ಆದರೆ ಮುಂದಿನ ಹೋರಾಟಗಳು ಇದಕ್ಕೆ ನಾಯಕತ್ವ ಕೊಡೋರು ಯಾರು, ಮತ್ತು ನಮ್ಮಂಥ ಈ ಥರ ಸಮಾನ ಮನಸ್ಕರಿಗೆ ಒಂದು ಡೈರೆಕ್ಷನ್ ಕೊಡೋರು ಯಾರು, ಇವ್ರನ್ನ ಸಂಘಟನೆ ಮಾಡೋರು ಯಾರು ಅನ್ನೋದು ದೊಡ್ಡ ಪ್ರಶ್ನೆ. ಇದಕ್ಕೆ ಏನಾದರೂ ಪರಿಹಾರ ಹುಡ್ಕೋಬೇಕು. ಯಾಕಂದರೆ ಯಾವಾಗಲೂ ಒಂದೊಂದು ಸತಿ ಗಾಂಧಿ ಭವನದಲ್ಲೋ ಇನ್ನೆಲ್ಲೋ ಸಭೆ ಆರ್ಗನೈಸ್ ಮಾಡೋದು ಅಥವಾ ಏನೋ ಪ್ರೊಟೆಸ್ಟ್ಗಳು ಮಾಡೋದು, ಇದರಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಬಹುಶಃ ಬರ್ತೀವಿ, ಸಭೆಗಳು ಅಟೆಂಡ್ ಮಾಡ್ತೀವಿ, ಮತ್ತೆ ಹೊರಟೋಗ್ತೀವಿ, ಆಮೇಲೆ ತಿರ್ಗಿ ಇದೊಂಥರ ಗ್ಯಾಪ್ ಆಗ್ಬಿಡ್ತಾ ಇದೆ. ಇಲ್ಲಿ ಒಂದು ಸಂಘಟನಾತ್ಮಕವಾಗಿ ನಾವೆಲ್ಲ ಒಂದು ಕಡೆ ಸೇರೋದು, ನಮ್ಮದು ಒಂದು ಶಕ್ತಿಯಿಂದ ತೋರಿಸೋದಕ್ಕೆ ಏನಾದರೂ ಒಂದು ರೂಪುರೇಷೆಗಳು ಬೇಕು, ಅದಕ್ಕೆ ಮುಂದಾಳತ್ವನೂ ಬೇಕು. ಹೌದು, ಅಜಯ್ ಕುಮಾರ್ ಅವರು ಹೇಳಿದ ಆತಂಕಗಳು ಸರಿಯಾಗೇ ಇದೆ. ಆದ್ರೆ ಇದ್ರ ನಡುವೆನೂ ನಾವು ಒಂದು ಸಂಧಾನ ಪಟ್ಕೊಳ್ತಕ್ಕಂಥ ಸಂಗತಿ ಏನು ಅಂತಂದ್ರೆ, ಅವರು ಅಂತ ನಾನು ಬಳಸ್ತೀನಿ, ಅವರ ವಿರುದ್ಧದ ಸಂಘಟನೆಯ ಶಕ್ತಿಯೇ ಬಾರಿ ದೊಡ್ಡದು. ಬಟ್ ಅವ್ರ ಹತ್ರ ಇರ್ತಕ್ಕಂಥ ಬಾರಿ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಅವರ ನಿರಂತರತೆ. ಅಂದ್ರೆ ಅವರು ಏನು ವಿಚಾರವನ್ನ ಹೇಳ್ತಾ ಇದ್ದಾರೆ ಅದಕ್ಕೊಂದು ನಿರಂತರತೆಯನ್ನ ಇಟ್ಕೊಂಡಿದ್ದಾರೆ. ಉದಾಹರಣೆಗೆ ಶಾಖೆಗಳ ಮುಖೇನ ಅಕಸ್ಮಾತ್ ಮೋಸ್ಟ್ಲಿ ಎಲೆಕ್ಷನ್ ವೋಟಿಂಗ್ ಇನ್ ದಿವಸನೂ ಸಹಿತ ಅವ್ರು ಬೆಳಿಗ್ಗೆ RSS ಶಾಖೆಯನ್ನ ನಡೆಸಿರ್ತಕ್ಕಂಥದ್ದು ಇದೆ. ನಾವು ಮತ್ತೆ ಬಿಜೆಪಿಯ ಅಧಿಕಾರಕ್ಕೆ ಬಂತು ಅಥವಾ ಬಿಜೆಪಿ ಅಧಿಕಾರದಿಂದ ನಾಳೆ ಹೋಗ್ಲೂಬಹುದು, ಬಿಜೆಪಿ ಅಧಿಕಾರದಿಂದ ಹೋಯ್ತು ಅಂತ ಹೇಳಿ ನಾವೇನಾದ್ರು ಸಂಧಾನ ಪಟ್ಕೊಂಡ್ರೆ ನಿಮ್ಮಂತ ಮನಸ್ಸುಗಳು ಮತ್ತೆ ಇದು ಮತ್ತೊಂದು ರೂಪದಲ್ಲಿ ದುತ್ತೆಂದು ಉದ್ಭವಿಸಿ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಈಗ ನಮ್ಗೆ ಸಂತೋಷ, ಸಂಧಾನದ ಖುಷಿ ಏನು ಅಂತಂದ್ರೆ, ಉದಾಹರಣೆಗೆ AAP ಪಾರ್ಟಿ ಅಥವಾ ಅರವಿಂದ್ ಕೇಜ್ರಿವಾಲ್ ಅವ್ರುಗಳು ಹೋರಾಟವನ್ನು ರೂಪಿಸಿದ್ದು ಯಾರ್ಯಾರು, ಆ ಹೋರಾಟದ ಹಿಂದ್ಗಡೆ ಅದಕ್ಕೆ ಎಣ್ಣೆ ನೀರನ್ನ ಸುರಿಯೋದ್ರಲ್ಲಿ RSS ಬಾರಿ ದೊಡ್ಡ ಪಾತ್ರ ಇತ್ತು. ಯಾವುದೋ ಲೋಕ್ಪಾಲ್ ಮಸೂದೆಗಾಗಿ ಬಾರಿ ದೊಡ್ಡ ಇತ್ತು. ಅಣ್ಣಾ ಹಜಾರೆ ಒಂದು ಮುಖವಾಗಿ ಮಾತ್ರ ಇದ್ರು. ಆದ್ರೆ ಇವತ್ತು ಅವರನ್ನ ವಿರೋಧಿಸಿ AAP ಹೊರಗೆ ಬಂದಿದೆ ಮತ್ತು ಗಟ್ಟಿಯಾಗಿ ವಿರೋಧ ಮಾಡ್ತಾ ಹೊರಗೆ ನಿಂತು ಬಿಟ್ಟಿದೆ. ಹಾಗಾಗಿ ಈ ರೀತಿಯಾದಂತ ಒಂದು ಹೋಪ್ಸ್ ಎಲ್ಲ ಕಡೆನೂ ಸಹಿತ ನಮ್ಗೆ ಕಂಡು ಬರ್ತಾನೆ ಇದೆ. ಮತ್ತು ರಾಜ್ಯದಲ್ಲಿ ಸ್ವಲ್ಪ ನಿರಂತರತೆಯನ್ನು ಕೊಡಬೇಕು ಮತ್ತು ಎಲ್ಲ ನಿಮ್ಮಂತ ಸಮಲೆಯರು ಸಾಧ್ಯವಾದಲ್ಲೆಲ್ಲವೂ ಸಹಿತ ಗಟ್ಟಿಯಾಗಿ ಮಾತಾಡ್ಬೇಕು. ಅವ್ರೇನಂದ್ರೆ ಈ ಕೆಲವು ಸತಿ ಈ ದೇವರನ್ನು ವಿಮರ್ಶೆ ಮಾಡಕ್ ಹೋಗೋದು ಎಷ್ಟು ಅಪರಾಧವೋ ಆ ರೀತಿ RSS ಅನ್ನು ವಿಮರ್ಶೆ ಮಾಡಕ್ ಹೋಗ್ಬಿಟ್ರೆ ಅದು ರಾಷ್ಟ್ರದ್ರೋಹ ಅನ್ನುವ ರೀತಿಯ ಚರ್ಚೆ ಇದೆ. ನಿಜವಾದ ದೇಶ ಪ್ರೇಮಿಗಳು ಯಾರಿದ್ದಾರೆ, ನಿಜವಾದ ದೇಶಾಭಿಮಾನಿಗಳು ಯಾರಿದ್ದಾರೆ, ನಿಜವಾದ ಮನುಷ್ಯತ್ವದ ಅಭಿಮಾನಿಗಳು ಯಾರಿದ್ದಾರೆ, ಯಾರು ನಾವು ಕನ್ನಡದ ನೆಲದಲ್ಲಿ ನಿಂತು ನೋಡಿದಾಗ ಯಾರು ಬಸವದ ಪರಂಪರೆಯವರಿದ್ದಾರೆ, ಯಾರು ಕನಕನ ಪರಂಪರೆಯವರಿದ್ದಾರೆ, ಹಲೋ ಸರ್, ಕೇಳಿಸ್ತೇನೆ? ಬಹುಶಃ ಕಟ್ ಆಯ್ತು ಅನ್ಕೊಳ್ತೀನಿ, ಅವ್ರಿಗೇನೋ ಮೋಸ್ಟ್ಲಿ ಪವರ್ ಪ್ರಾಬ್ಲಮ್ ಇರ್ಬೇಕಲ್ಲಿ. ಅದೇ ವೇಟ್ ಮಾಡುವ ಎಲ್ರು, ಒಂದೇ ನಿಮಿಷ ವೇಟ್ ಮಾಡೋಣ. ಮಳೆ ಎಫೆಕ್ಟ್ ನಮ್ದು ಅಲ್ಲಿ ಆಫೀಸಿನ ಕರೆಂಟ್ ಹೋಗ್ಬಿಟ್ಟಿದೆ, UPS ಇಂದು ಬ್ಯಾಟ್ರಿ ಡೌನ್ ಆಗಿ ಹೋಗುತ್ತೆ. ಸರಿ. ಈಗ ಪ್ರಶ್ನೆ ಜಾಗೋ ಇಂಡಿಯಾದವರು ತಾವು ಹ್ಯಾಂಡ್ ರೈಸ್
ಸರ್ ಈಗ ಪ್ರಶ್ನೆ ಕೇಳಬಹುದಣ್ಣ ಜಾಗೋ ಇಂಡಿಯಾದವರು. ಈಗ ದುರದೃಷ್ಟವಶಾತ್ ಇಂಡಿಯಾ ಅಲೈನ್ಸ್ ಏನಾದ್ರು ಮುಂದಿನ ಎಲೆಕ್ಷನ್ ಅಲ್ಲಿ ಸೋತ್ರೆ ಈ 2 ತಿಂಗಳು ಹೆಂಗೆ ವರ್ಕ್ ಮಾಡಿರಾ ಹಾಗೆ 5 ವರ್ಷಗಳ ಕೂಡ ವರ್ಕ್ ಮಾಡ್ತೀರಾ ನೀವು, ಅಥವಾ ಹಾಗೆ ವರ್ಕ್ ಮಾಡಿದ್ರೆ ಮಾತ್ರ 5 ವರ್ಷ ಆದ್ಮೇಲೆ ನಮಗೆ ಮಾಡಕ್ಕಾಗತ್ತೆ? ಲಾಸ್ಟ್ ಎಲೆಕ್ಷನ್ ಇರ್ಬೇಕಾದ್ರೆ 2 ತಿಂಗಳು ಮತ್ತೆ ಹಾಗೆ ವರ್ಕ್ ಮಾಡಿದ್ರೆ ಇದಾಗಲ್ಲ. ಸೊ ಈ 5 ವರ್ಷನೂ ಅಷ್ಟೇ ಕಾನ್ಸಂಟ್ರೇಷನ್ ಆಗಿ ಅಷ್ಟೇ ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡ್ತೀರಾ ಅಂದ್ರೆ ಆಗತ್ತಾ ಅದು? ಇಲ್ಲ, ಖಂಡಿತ. ಒಂದು ದೇಶದ ಅನಿವಾರ್ಯತೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಜಾಗೋ ಇಂಡಿಯಾದ ಗೆಳೆಯ ಹೇಳಿರ್ತಕ್ಕಂಥ ಪ್ರಶ್ನೆ ಇದೆ. ನಾವು ಇಂಡಿಯಾ ಒಕ್ಕೂಟ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸನ ಇಟ್ಕೊಂಡ್ರು ಅಥವಾ ಸೋತ್ರುನು, ನನ್ನ ಪ್ರಕಾರ RSS ನ ಸಿದ್ಧಾಂತವನ್ನ ಮಣಿಸ್ಬೇಕು ಅಂತಾದ್ರೆ ಇಂಡಿಯಾ ಒಕ್ಕೂಟ ಬಂತು ಅಂತ ಆದ ಕೂಡಲೇ ನಾವೇನಾದ್ರೂ ರೆಸ್ಟ್ ತಗೊಂಡ್ರೆ, ನಮ್ ಕಾರ್ಯ ಸಾಧನೆ ಆಯ್ತು ಅಂತ ತಿಳ್ಕೊಂಡ್ರೆ ಇದು ಅಪಾಯ ಆಗತ್ತೆ. ನಾವು ಅದಾದ್ಮೇಲೂ ಸಹಿತ ಸಮಾಜವನ್ನು ಪ್ರೀತಿ ಮಾಡ್ತಕ್ಕಂಥವ್ರು, ದೇಶವನ್ನು ಪ್ರೀತಿ ಮಾಡ್ತಕ್ಕಂಥವ್ರು, ಈ ನೆಲವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ನಾವು ಯಾರ್ಯಾರಿದ್ದೀವಿ, ನಮ್ಮ ಕೆಲಸವನ್ನ ನಾವು ನಿರಂತರವಾಗಿ ಇಟ್ಕೋಬೇಕಾಗತ್ತೆ. ನಿರಂತರವಾದ ಜನಸಂಪರ್ಕ, ಜನಜಾಗೃತಿ, ಸಂವಾದಗಳು, ಚರ್ಚೆಗಳನ್ನ ಮುಂದುವರಿಸಲೇಬೇಕಾಗ್ತದೆ. ಇಂಡಿಯಾ ಒಂದು ರಾಜಕೀಯ ಅಧಿಕಾರ ಬಂದ ಕಾರಣಕ್ಕಾಗಿ ಈ ರೀತಿಯಾದಂತ ಒಂದು ಸಮಾಜದ ಒಳಗಡೆ ವಿಷಪೂರಿತವಾಗಿ ಬೇರ್ಬಿಟ್ಟಿರ್ತಕ್ಕಂಥ ಒಂದು ಇದನ್ನ ಹೊರಗೆ ತೆಗಿಬೇಕಂತಾದ್ರೆ ನಿರಂತರ ಜಾಗೃತಿ ಬೇಕು. ಅಕಸ್ಮಾತ್ ಸೋಲಾದ್ರೆ ದುಪ್ಪಟ್ಟು ಕೆಲಸವನ್ನು ಮಾಡ್ಲಿಕ್ಕೆ ನಾವೆಲ್ಲರೂ ತಯಾರನ್ನ ನಡೆಸ್ಕೋಬೇಕು. ವಿಶೇಷವಾಗಿ ಅವ್ರ ಅಧಿಕಾರಕ್ಕೆ ಬಂದ್ರು ಸಹಿತ ಎಲೆಕ್ಷನ್ ಬಾಂಡ್, ನಾನು ಬಸವ ಸ್ವರೂಪ್ ಹತ್ರ ಮಾತಾಡ್ತೀನಿ ಇನ್ನೊಂದ್ ದಿವಸ, ಎಲೆಕ್ಷನ್ ಬಾಂಡ್ ನ ಕಾರಣವಾದಂತ ದಿ ಫಿನಾನ್ಸ್ ಆಕ್ಟ್ 2017 ಮತ್ತು ಎಲೆಕ್ಷನ್ ಬಾಂಡ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದಲ್ಲಿ ಒಂದು ಈ ರೀತಿಯ ಝೂಮ್ ಮೀಟಿಂಗ್ ಅನ್ನು ಮಾಡ್ಬೇಕು. ಯಾಕಂದ್ರೆ ನನ್ನ ಹತ್ರ ಎಲ್ಲ ಡಾಟಾಸ್ ಅನ್ನು ಸಂಗ್ರಹಿಸಿಟ್ಕೊಂಡಿದ್ದೀನಿ, ತೀರ್ಪನ್ನು ಸಂಗ್ರಹಿಸಿಟ್ಕೊಂಡಿದ್ದೀನಿ. ಯಾಕಂದ್ರೆ ಈ ದೇಶದ ಚುನಾವಣೆಯಲ್ಲಿ ಅಫ್ಕೋರ್ಸ್ ಅದು ಮುಖ್ಯವಾಹಿನಿಯಲ್ಲಿ ಚರ್ಚೆಯೇ ನಡೆದಿಲ್ಲ. ಜನರಿಗೆ ಇದು ನಮಗೆಲ್ಲ ಒಂದು ವಂಚನೆ ಮಾಡಿದ್ದು ಸುಪ್ರೀಂ ಕೋರ್ಟ್ ನ ದೆಸೆಯಿಂದ ಇಷ್ಟು ದೊಡ್ಡ ಹಗರಣ ಹೊರಗೆ ಬಂದಿದೆ ಅಂತ ಅನಿಸೇ ಇಲ್ಲ. ಸೊ ಆ ಚರ್ಚೆಯನ್ನು ನಾವು ಇಂಡಿಯಾ ಒಕ್ಕೂಟ ಗೆದ್ರುನು ಸೋತ್ರುನು ನಾವು ಮುಂದುವರಿಸಲೇಬೇಕು. ಆ ಚರ್ಚೆಯನ್ನು ತಗೊಳ್ಬೇಕು. ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಅವರು ಬರೀ ದೊಡ್ಡ ಮಟ್ಟದ ಚರ್ಚೆಗೆ ಮತ್ತು ಜನರಿಗೆ ಉತ್ತರದಾಯಿಯಾಗಿ ನಾವು ಅವ್ರು ನಿಲ್ಲಿಸ್ಬೇಕಾಗ್ತದೆ. ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದೆ ಕೇಳ್ಬೋದು. ಶಬರೀಶ್ ಅವರೇ, ನಾನು ನಿಮ್ಗೆ ನೆಕ್ಸ್ಟ್ ಕೇಳ್ತೀನಿ. ನಂದೊಂದು ಪ್ರಶ್ನೆ ಇದೆ ಸರ್, ಅದನ್ನು ಮುಗಿಸ್ಕೊಂಡು. ತಾವು ಹೇಳ್ತಾ ಇದ್ರಿ RSS ಅನ್ನುವುದು ಮನುಸ್ಮೃತಿ ಆಧಾರಿತವಾಗಿ ಅಥವಾ ಮನುಸ್ಮೃತಿ ಅನ್ನುವಂತಹ ಕಾನೂನು ಗ್ರಂಥಿನ ಆಧಾರಿತವಾಗಿ ಅದೊಂದು ತನ್ನ ಅಜೆಂಡಾವನ್ನು ಫಿಕ್ಸ್ ಮಾಡ್ಕೊಳ್ತದೆ. ಸರ್, ಈ ಮನುಸ್ಮೃತಿ ನಾವೆಲ್ಲ ಹೇಳ್ತೀವಿ ಪುಷ್ಯಮತ್ರ ಶೃಂಗನಿಂದ ಬಂತು 183 BC ಅಂತ, ಅದೆಲ್ಲ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇದಾವೆ. ಬಟ್ ಯಾವ ರಾಜರುಗಳು ಮನುಸ್ಮೃತಿಯನ್ನ ಬ್ರಿಟಿಷರು ಬರುವವರೆಗೂ ಅದು ಮನುಸ್ಮೃತಿ ಆಳ್ವಿಕೆಯಲ್ಲಿತ್ತು ಅನ್ನುವುದಕ್ಕೆ ನಮ್ಮ ಹತ್ರ ಯಾವ ದಾಖಲೆಗಳಿದ್ದಾವೆ? ಅಂದ್ರೆ ನೀವು ಕರೆಕ್ಟ್, ಬಸವ ಸ್ವರೂಪ್ ಅವ್ರು ಹೇಳಿದ್ದು. ಮನುಸ್ಮೃತಿ ಅನ್ನೋದು ನಾನೊಂದು ರೂಪಕವಾಗಿ ಮಾತ್ರ ಬಳಸ್ತೇನೆ. ಮನುಸ್ಮೃತಿ ಅಂದ್ರೆ RSSನ ರಾಜಕಾರಣ, ಅದು ಸಿದ್ಧಾಂತ ಇದೆಯಲ್ಲ, ಅದು ಈ ಸಂವಿಧಾನದ ವಿಚಾರಕ್ಕೆ ಹೊರತಾಗಿರ್ತಕ್ಕಂಥ ರಾಜಶಾಹಿಗಳ ಆಡಳಿತದ ಚಿಂತನೆಯನ್ನು ರಾಜರುಗಳ ನಡುವೆ ಒಳ್ಳೆಯವರು ಇರ್ಲಿಲ್ವಾ? ಇಡೀ ಮನುಸ್ಮೃತಿಯನ್ನ ತಗೊಂಡ್ಕೊಡ್ಲು ಮನುಸ್ಮೃತಿಯಲ್ಲಿ ನಾವು ನೀವು ಒಪ್ಪಬಹುದಾದಂತ ಸಂವಿಧಾನವೂ ಒಪ್ಪಬಹುದಾದ ಯಾವ್ದಾದ್ರು ಸಂಗತಿಗಳು ಅದರೊಳಗೆ ಇಲ್ವಾ? ಖಂಡಿತ ಇದೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆದ್ರೆ ಅದರ ಒಟ್ಟಾರೆ ಆಶಯ ಇದೆಯಲ್ಲ, ಅದು ಅಪ್ರಜಾಪ್ರಭುತ್ವವಾದಂಥದ್ದು. ಮನುಸ್ಮೃತಿ ಒಟ್ಟಾರೆ ಆಶಯ ಅನ್ನುವಂಥದ್ದು ಮೂಲಭೂತವಾದಂಥದ್ದು, ಒಟ್ಟಾರೆ ಆಶಯ ಅನ್ನುವಂಥದ್ದು ಸಮತಾವಾದದ ವಿರುದ್ಧವಾದಂಥದ್ದು, ಅದರ ಒಟ್ಟಾರೆ ಆಶಯ ಅನ್ನುವಂಥದ್ದು ಮಹಿಳಾ ವಿರೋಧವಾದಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ನಾವು ಈ ಸಂವಿಧಾನಕ್ಕಿಂತ ಮುಂಚೆ ಇರ್ತಕ್ಕಂಥ ಏನು ಈ ದೇಶದ ವ್ಯವಸ್ಥೆಗಳಿತ್ತಲ್ಲ, ಅದು ಅಪಾಯಕಾರಿಯಾದಂಥದ್ದು, ಅದು ಅಪ್ರಜಾಪ್ರಭುತ್ವವಾದಂಥದ್ದು, ಅದು ಸಮತಾವಾದಕ್ಕೆ ವಿರೋಧವಾಗಿರತಕ್ಕಂಥದ್ದು ಅನ್ನುವಂಥ ವಿಚಾರವನ್ನ ನಾನು ತಮ್ಮ ಎದುರುಗಡೆ ಹೇಳೋದು. ಸರಿ ಸರಿ ಸರ್. ಶಬರೀಶ್ ಟು ಯು ಅವರು ಪ್ರಶ್ನೆಯನ್ನು ಕೇಳ್ಬೋದು, ತದನಂತರ ಆಂಟೋನಿ ಅವರು. ಶಬರೀಶ್ ಟು ಯು. ಓಕೆ ಸರ್, ಆಂಟೋನಿ ಅವರು ಕೇಳ್ಬೋದು, ಪ್ರಶ್ನೆಯನ್ನು ಕೇಳ್ಬೋದು. ಅನ್ಮ್ಯೂಟ್ ಮಾಡಿ ಕೇಳ್ಬೋದು ಸರ್. ತಾವು ಪ್ರಶ್ನೆ ಕೇಳ್ತಾ ಇಲ್ಲ, ತಾವು ಅನ್ಮ್ಯೂಟ್ ಮಾಡ್ಬೇಕು ಸರ್. ನಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿದ್ರೆ ನಮಗೆ ಕೇಳಿಸುತ್ತೆ. ಈಗ ಕೇಳಿಸುತ್ತಾ? ಎಸ್ ಸರ್, ಈಗ ಸುಧೀರ್ ಕುಮಾರ್ ಅವರೇ, ಈ ಬಿಜೆಪಿಯವರು ಮಾಧ್ಯಮಗಳನ್ನು ಚೆನ್ನಾಗಿ ಬಳಸಿದ್ದಾರೆ. ಈಗ ನೀವು ಏನೇ ಮಾಡಿದ್ರು ಆ ಸಾಧನೆಗಳು ಯಾವುದು ಕೂಡ ಮನೆಗಳಿಗೆ ಯಾರ ಮನೆಗೂ ಹೋಗ್ತಾ ಇಲ್ಲ. ಈಗ ನೋಡಿದ್ರು ಮನೆಯಲ್ಲಿ ಎಲ್ಲ ಹೆಂಗಸರು ಮಕ್ಕಳು ಎಲ್ಲ ಟಿವಿ ನೋಡ್ತಾ ಇರ್ತಾರೆ. ಟಿವಿನಲ್ಲಿ ಬರೀ ಸುಳ್ಳು ಸುದ್ದಿಗಳು ಚೆನ್ನಾಗಿ ಪ್ರಸಾರ ಆಗ್ತಾ ಇರ್ತದೆ. ಜನಗಳು ಅದನ್ನೇ ನಂಬಿದ್ದಾರೆ. ಈಗಾಗಲೇ ಹಿಂದೆ ಮಾಡಿರುವಂತ ಎಲ್ಲ ಸಾಧನೆಗಳು ಸುಳ್ಳು ಅಂತ ಮಾಡಿದ್ದಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮಾಡಿದಂತ ಏನೂ ಸಾಧನೆ ಇಲ್ಲ, 0 ಅಂತ ಮಾಡಿದ್ದಾರೆ. ಜನ ಅದನ್ನ ನಂಬಿದ್ದಾರೆ.
ಹಿಂದಿನವ್ರು ಮಾಡಿದ್ದೆಲ್ಲ ಮೋಸ ಅಂತ ಹೇಳಿದ್ದಾರೆ, ಜನ ನಂಬಿದ್ದಾರೆ. ಅದಕ್ಕೆ ಕಾರಣ ಮಾಧ್ಯಮಗಳನ್ನ ಚೆನ್ನಾಗಿ ಬಳಸಿದ್ದಾರೆ. ಒಂದು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಇನ್ನೊಂದು ತಪ್ಪೇನು ಅಂದ್ರೆ, ಒಂದು ಸಾಧಾರಣ ಉದಾಹರಣೆ, ಮೀನ್ ಹಿಡಿಲಿಕ್ಕಿಂತ ಮುಂಚಿನಿಂದ ಫುಡ್ ಹಾಕ್ತಾ ಇದ್ರೆ ಒಂದಿನ ಮೀನ್ ಸಿಗುತ್ತೆ. ಇವ್ರು ಬಲೆ ಹಾಕೋದಿನ ಫುಡ್ ಹಾಕ್ತಾರೆ, ಮೀನ್ ಸಿಗಲ್ಲ. ಇವು ನನ್ನ ಅಭಿಪ್ರಾಯ. ಇಲ್ಲ, ಆಂಟೋನಿ ಅವ್ರು ಹೇಳಿರ್ತಕ್ಕಂಥ ವಿಚಾರಗಳು ಸರಿಯಾಗೇ ಇದೆ, ಸತ್ಯವಾಗೇ ಇದೆ. ಆದ್ರೆ ನಾವು ಯೋಚನೆ ಮಾಡ್ಬೇಕಾಗಿದ್ದು ಕಾರ್ಯಚಟುವಟಿಕೆ ದೃಷ್ಟಿಯಿಂದ ಅವರನ್ನು ಒಂದು ಮಾದರಿಯಾಗಿ ತಗೊಂಡ್ರೆ, RSS ಒಂದು ಮಾದರಿಯಾಗಿ ತಗೊಂಡ್ರೆ, ಅವರು ಈಗಲೂ ಸಹಿತ ಮಾಧ್ಯಮಗಳು ನಮ್ಮ ಕೈಲಿದೆ, ನಮ್ಗೆಲ್ಲ ಬಂಡವಾಳಶಾಹಿಗಳು ನಮ್ಮ ಕೈಲಿದೆ ಅನ್ನೋಂಥ ಕಾರಣಕ್ಕೆ ಅವ್ರು ತಮ್ಮ ಕಾರ್ಯಶೈಲಿಯನ್ನೇನು ಬಿಟ್ಟಿಲ್ಲ ಅಂತ ನಾನು ಹೇಳ್ತೇನೆ. ಅವ್ರು ಬಿಟ್ಟಿಲ್ಲ, ಅವ್ರು ಈಗ್ಲೂ ಶಾಖೆ ಮಾಡ್ತಾ ಇದ್ದಾರೆ. ಅದ್ ಬೇಕಾದ್ರೆ 5 ಜನ ಆಗ್ಲಿ, ಅಲ್ಲಿ ಯಾರೊಬ್ಬ 70 ವರ್ಷದ ವೃದ್ಧ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗನಿಗೆ ಪಾಕಿಸ್ತಾನ ವಿರೋಧಿಯಾದಂತ ಕಥೆಗಳನ್ನ ಹೇಳ್ಕೊಡ್ತಾ, ಯುದ್ಧದ ಕಥೆಯನ್ನು ಹೇಳ್ತಾ, ಇನ್ಯಾರೋ ವೀರರ ಕಥೆಗಳನ್ನ ಹೇಳ್ಕೊಡ್ತಾ ಸಂವಾದವನ್ನು ನಡೆಸಲೇ ಇದ್ದಾರೆ ಅವರು. ನಮ್ಮ ಹತ್ರ ಮಾಧ್ಯಮ ಇದೆ ಅನ್ನೋ ಕಾರಣಕ್ಕಾಗಿ ಅವರು ಬಿಟ್ಟು ಕೂತಿಲ್ಲ. ಮತ್ತು ಈಗಲೂ ನನ್ಗನ್ಸೋದು ಮಾಧ್ಯಮಗಳು ಇಷ್ಟೆಲ್ಲ ಹೇಳಿದ್ರು ಸಹಿತ ಒಂದ್ಸತಿ ಜನಕ್ಕೆ ಸತ್ಯದ ಅರಿವು ಆಗುತ್ತೆ ಅನ್ನುವಂಥದ್ದು ನನಗೆ ಅನಿಸುತ್ತೆ. ಮತ್ತು ತುಂಬಾ ಈಗ ಮಾಧ್ಯಮಗಳು ಪ್ರಶ್ನಾರ್ಹ ಆಗ್ತಾ ಇದೆ, ಎಲ್ಲಾ ಕಡೆಯೂ ಸಹಿತ ಪ್ರಶ್ನಾರ್ಹ ಆಗ್ತದೆ. ಬಟ್ ಈ ಹೈಪ್ ಅಂತೂ ಇದೆ, ನೀವು ಹೇಳಿದಂತೆ ಇದೆ. ಮತ್ತೆ ಉಳಿದಂತೆ ನೀವು ಹೇಳಿದ್ರಲ್ಲ, ಯಾವುದು ಮೀನ್ ಬಲೆ ಹಾಕುವಾಗ ಫುಡ್ ಹಾಕೋದು ಎಲ್ಲ ಇದೆಲ್ಲ, ಈ ರಾಜಕಾರಣಿಗಳಿಗೆ ಅವರಿಗೆ ಚುನಾವಣೆಗೆ ಬೇಕು ಸರ್, ಅವ್ರಷ್ಟೇ ಮಾಡ್ತಾರೆ. ಅದು ನಾವು ನೀವು ಹಾಗೆ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ನಾವು ನೀವು ಒಂದು ಚುನಾವಣೆ ಗೆಲುವಿನ ಆಚೆಯೂ ಸಹಿತ ಈ ಸಮಾಜದ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ. ಆವಾಗ ನಾವು ಮೀನ್ ಬಲೆ ಹಾಕೋದು ಅಥವಾ ಫುಡ್ ಹಾಕೋದು ನಮ್ಮ ಚಟುವಟಿಕೆ ನಿರಂತರವಾಗಿ ಇರ್ಬೇಕಾಗ್ತದೆ. ರಾಜಕಾರಣಿಗಳಿಗೆ ಏನಂದ್ರೆ ಆ ಟೈಮಿಗೆ ಓಟ್ ಬೇಕಲ್ಲ, ನೀವು ಮುಂಚೆಯಿಂದ ಯಾಕೆ ಕೆಲಸ ಮಾಡ್ತಾರೆ ಪಾಪ, ಆ ಟೈಮಿಗೆ ಫುಡ್ ಹಾಕೋದು, ಬಲೆ ಹಾಕೋದು, ಎತ್ಕೊಂಡು ಹೋಗೋದೆ. ಅದ್ರ ನಾವು ನೀವು ಹಾಗೆ ಯೋಚನೆ ಮಾಡಕ್ಕಾಗಲ್ಲ. ಅಂದ್ರೆ RSS ಹಾಗೆ ಯೋಚನೆ ಮಾಡಿಲ್ಲ ಅಂತ. ನಾನು ಬಿಜೆಪಿಯನ್ನು ಬಿಜೆಪಿಯಲ್ಲಿ ಒಬ್ಬ ರಾಜಕಾರಣಿನೂ ಹಾಗೆ ಇರಬಹುದು, ಬಿಜೆಪಿ ಗೆಲುವನ್ನು ಬಯಸಿರ್ತಕ್ಕಂಥ ರಾಜಕಾರಣಿ. ಬಟ್ RSS ಹಾಗೆ ಯೋಚನೆ ಮಾಡಿಲ್ಲ. RSS ಅದನ್ನ ನಿರಂತರತೆಯನ್ನ ಇಟ್ಕೊಂಡು ಕೆಲಸ ಮಾಡುತ್ತೆ. ಶಬರೀಶ್ ಟು ಯು ಪ್ರಶ್ನೆ ಕೇಳಬಹುದು. ಶಬರೀಶ್ ಅವರು, ನೀವು ಅನ್ಮ್ಯೂಟ್ ಮಾಡಿದ್ರೆ ಅಷ್ಟೇ ನಮಗೆ ಕೇಳಿಸುತ್ತೆ ಸರ್, ಅಲ್ಲಿವರೆಗೂ ಕೇಳಿಸಲ್ಲ. ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಅದಕ್ಕೆ. ಹಾಗೆ ಜಾಗೋ ಇಂಡಿಯಾ ಅವರು ಕೇಳಬಹುದು. ಈಗ ತುಂಬಾ ಕಡೆ 70 ವರ್ಷ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಜಾಸ್ತಿ ಕ್ವಶನ್ಗಳಿದೆ, ಬಿಟ್ರೆ ಅದಕ್ಕೆ ಆನ್ಸರ್ಗಳು ಜಾಸ್ತಿ ಟ್ರೆಂಡ್ ಆಗ್ತಿಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ 70 ವರ್ಷ ಏನ್ ಮಾಡ್ಯಾರ ಅಂತ ಕೇಳ್ತಾರೆ. ಅದಕ್ಕೆ ನೀವು ಸಾಧನೆಗಳನ್ನ ಭಾರಿ ಟ್ರೆಂಡ್ ಮಾಡ್ಬೇಕು, ಎಲ್ಲಾ ಕಡೆ ತೋರ್ಸ್ಬೇಕು. ರಾಜೀವ್ ಗಾಂಧಿ ಅವರು ಕಂಪ್ಯೂಟರ್ ತಂದಿರೋದು, IIT IIM ಹಾಸ್ಪಿಟಲ್ಸ್ ರೋಡ್ ಎಲ್ಲ ಕಟ್ಸಿರೋದೆಲ್ಲ ಗೊತ್ತಾಗ್ಬೇಕು ಜನರಿಗೆ, ಎಲ್ಲಾ ಬಡ ಜನರಿಗೂ ಗೊತ್ತಾಗ್ಬೇಕು. ಹೌದು, ಹಾಗೆ ವರ್ಕ್ ಮಾಡ್ಬೇಕೀಗ. ಜನರ ನಡುವೆ ಸಂವಹನ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ವಿಚಾರದ ಕೊರತೆ ಇದ್ದಾಗ, ಅಥವಾ ಸಂವಹನಶೀಲತೆ ಅಂದ್ರೆ ಜನರನ್ನು ಸಂವಹನ ಮಾಡೋದಕ್ಕೆ, ಉದಾಹರಣೆಗೆ ತುಂಬಾ ಸರಳವಾಗಿ ಪ್ರಶ್ನೆ ಮಾಡಿ ಸೇರಿರೋ ಜನರ ಎದುರುಗಡೆ, ನಿಮ್ಮೂರಿನ ಅಂಗನವಾಡಿ ಯಾರು ಕಟ್ಟಿದ್ದು, ನಿಮ್ಮೂರಿನ ಪ್ರಾಥಮಿಕ ಶಾಲೆ ಯಾರು ಕಟ್ಟಿದ್ದು, ನಿಮ್ಮೂರಿನ ಸರ್ಕಾರಿ ಆಸ್ಪತ್ರೆ ಯಾರು ಕಟ್ಟಿದ್ದು, ನಿಮ್ಮೂರಿನ ಪಶು ಆಸ್ಪತ್ರೆ ಯಾರು ಕಟ್ಟಿದ್ದು, ನಿಮ್ಮೂರಲ್ಲಿ ಮಟ್ಟದ ದಾರಿ ತಂದಿದ್ಯಾರು, ನಲ್ಲಿ ನೀರು ಕೊಡಿಸಿದ್ಯಾರು, ಭೂಮಿ ಹಕ್ಕು ಕೊಟ್ಟವ್ರು ಯಾರು, ನಿವೇಶನ ಕೊಟ್ಟವ್ರು ಯಾರು, ಮನೆ ಕಟ್ಟಿಸಿದವ್ರು ಯಾರು, ಈ ರೀತಿಯಾದಂತ ವಿಚಾರಗಳನ್ನ ಜನರ ನಡುವೆ ಗಟ್ಟಿಯಾಗಿ ಸಂವಹನ ಮಾಡಿದಾಗ ಜನರಿಗೆ ಅರ್ಥ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಅಭಿವೃದ್ಧಿ ಪರವಾದ ವಿಚಾರಗಳ ಬದಲು ಅವ್ರೇನೋ ಎತ್ತಾರೆ, ನಾವೇನೋ ಉತ್ತರ. ಆದ್ರೆ ಈ ಬಾರಿ ಏನ್ ವಿಶೇಷ ಆಗಿದೆ ಅಂತಂದ್ರೆ, ಮೋದಿ ಅವರು ತುಂಬಾ ಸ್ಟೇಲ್ ಆಗಿ ಕಾಣಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಮೋದಿಯ ಸಮರ್ಥಕರಿಗೂ ಸಹಿತ ಏನೋ ಅಣ್ಣ ಬಾಂಡಲ್ ವೀಕ್ನೆಸ್ ಇದೆ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವರಿಗೂ. ಯಾಕಂದ್ರೆ ಮೊನ್ನೆ ಗಂಗಾ ನದಿಲಿ ನಿಂತ್ಕೊಂಡು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ನಾನು ಇಲ್ಲಿ ಗಂಗಾ ಆರತಿ ಮಾಡಿ ಗ್ಲೋಬಲ್ ವಾರ್ಮಿಂಗ್ ಅನ್ನು ಸರಿ ಮಾಡಿದೀನಿ ಅಂತ ಹೇಳಿದ್ದು ನನಗಂತೂ ತುಂಬಾ ಅವರು ಜೋಕರ್ ಮತ್ತೆ ಸಿಲ್ಲಿ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನನ್ನ ಜೊತೆಲಿದ್ದಂತ ಒಬ್ಬ ಬಿಜೆಪಿಯ ಗೆಳೆಯನು ತುತು ಇದು ಒಪ್ಪಕ್ಕಾಗಲ್ಲ ಒಂಥರ ಅಂತ ಅನ್ಸೋಷ್ಟು ಪರಿಸ್ಥಿತಿಗೆ ಈ ಸರಿ ಅವ್ರು ಬಂದಿದ್ದಾರೆ. ಮತ್ತು ಒಂದ್ ದಿವ್ಸ ಹೇಳ್ತಾರೆ, ನಾನು ಮುಸ್ಲಿಮರನ್ನು ದ್ವೇಷ ಮಾಡೋದಿಲ್ಲ, ಈದ್ ಮಿಲಾದ್ ಮಾಡಿದ್ರೆ ನಮ್ಮನೇಲಿ ಅಡಿಗೆನೆ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದು ಸತ್ಯನು ಪಾಪ ಅವ್ರು ಇರ್ಬೋದು, ಅವ್ರಿಗೆ ಆ ರೀತಿ ಪ್ರೀತಿನೂ ಇದೆ. ಪಾಕಿಸ್ತಾನಕ್ಕೆ ಹೋಗ್ತಾರೆ, ಕರೆನೇ ಇರ್ಲಿಲ್ಲ, ಹೋಗ್ತಾರೆ, ಸೀರೆ ಇಸ್ಕೊ ಬರ್ತಾರೆ, ಬಿರಿಯಾನಿ ಊಟ ಮಾಡಿ ಬರ್ತಾರೆ, ಎಲ್ಲ ಮಾಡ್ತಾರೆ. ಈ ಸರಿ ಅವರೊಬ್ಬ ಗೊಂದಲ ಪೂರಿತವಾದಂತ ನಾಯಕರಾಗಿ ಅವರು ಕಂಡ್ರು ಅಂತ ನಾಯಕ, ಮತ್ತು ಅಭದ್ರತೆಯಿಂದ ಬಳಲ್ತಾ ಇದ್ದಂತ ನಾಯಕನಾಗಿ ಅವ್ರು ನನಗೆ ಕಾಣ್ತಾ ಇದ್ರು. ಹಾಗಾಗಿ ಮತ್ತು ನೋಡಿ, ಅವರು ಮೊನ್ನೆ ಕೇಜ್ರಿವಾಲ್ ಅವರು ಜೈಲಿಂದ ಬಂದ ನಂತರ ಹೊರಗೆ ಬಂದವರು 75 ವರ್ಷ ಅವ್ರದ್ದು ಕಟ್ ಆಫ್ ಡೇಟ್ ಸರ್, ಮೋದಿ ಪ್ರಧಾನಿ ಆಗಲ್ಲ ಸೆಪ್ಟೆಂಬರ್ ನಂತರ ಅಂತ ಅಂದಿದ್ದೆ ತಡ ಅವರು ಇಡೀ ಚರ್ಚೆ ಕ್ರಮನೇ ಬದಲಾವಣೆ ಆಗೋಯ್ತು. ಅಂದ್ರೆ ಈ ಸರಿ ಕಳೆದ 2 ಲೋಕಸಭೆ ಚುನಾವಣೆ ಹೊರಡಿಸಿದ್ರೆ ಅಜೆಂಡಾ ನಾವು ಸೆಟ್ ಮಾಡ್ತಾ ಇದ್ವಿ, ಉತ್ತರ ಅವ್ರು ಕೊಡ್ತಾ ಇದ್ರು.
ಇಷ್ಟ ಟೈಮ್ ಅವರು ಅಜೆಂಡಾ ಸೆಟ್ ಮಾಡ್ತಿದ್ವು, ನಾವು ಉತ್ತರ ಕೊಡಕ್ಕೆ ತಿಣುಕಾಡ್ತಾ ಇದ್ವಿ. ಈ ಸರಿ ಅಜೆಂಡಾ ನಾವು ಸೆಟ್ ಮಾಡಿದ್ವಿ ಇಂಡಿಯಾ. ಆದ್ರೂ ಇಂಡಿಯಾ ಒಕ್ಕೂಟ ಸ್ವಲ್ಪ ಇನ್ನಷ್ಟು ಲಿಬರಲ್ ಆಗಬೇಕಿತ್ತು, ಇನ್ನಷ್ಟು ಉದಾರವಾದ ತನದಿಂದ ದೇಶ ಅನ್ನುವಂತ ಕಾರಣಕ್ಕೆ, ಸಂವಿಧಾನ ಅನ್ನೋ ಕಾರಣಕ್ಕಾಗಿ ಒಟ್ಟಾಗ್ತಕ್ಕಂತ ಪ್ರಯತ್ನವನ್ನು ಅವ್ರು ಮಾಡಿದ್ರೆ ಒಳ್ಳೇದಾಗ್ತಿತ್ತು ಅಂತ ನನಗೆ ಅನ್ಸುತ್ತೆ. ವೀರೇಶ್ ಲಿಂಗಂ ಅವ್ರು ಕೇಳಬಹುದು. ನಮಸ್ಕಾರ ಸರ್. ನಮಸ್ಕಾರ. ಈ ಸಂಘಟನೆಗಳಲ್ಲಾಗಲಿ ಇಲ್ಲ ಸಂಘ ಪರಿವಾರದಲ್ಲಾಗ್ಲಿ ಅವ್ರೇನಾದ್ರೂ ಹೇಳಿದಾಗ, ವಿಚಾರಗಳನ್ನ ಹೇಳಿದಾಗ ವಿದ್ಯಾರ್ಥಿಗಳನ್ನ ಎತ್ತಲ್ವಾ? ಎತ್ತಿದ್ರೆ ಅವ್ರು ಏನ್ ಮಾಡ್ತಾರೆ? ಒಂದು ನೀವ್ ಹೇಳಿದ್ದು ಸ್ಪಷ್ಟ, ಅವರ ಭಾರಿ ಸಂವಾದಕ್ಕೆ ಅವಕಾಶ ಕೊಡದೆ, ಬಟ್ ಎಲ್ಲ ಶಿಬಿರಗಳಲ್ಲೂ ಒಂದು ಅವಧಿ ಅಥವಾ 1 ಗಂಟೆಯ ಒಂದು ಸೆಷನ್ ಅಂತೂ ಏನೋ ಸಂವಾದ ಚರ್ಚೆ ಅಂತ ಇಡ್ತಾರೆ. ಫಸ್ಟೇನೆ ಪ್ರಶ್ನೆಗಳನ್ನ ತುಂಬಾ ಸ್ಟೆರಿಲೈಸ್ ಮಾಡೋದು, ಕ್ರಿಸ್ಟಲೈಸ್ ಮಾಡೋದು ಎಲ್ಲ ಮಾಡ್ತಾರೆ. ಆದ್ರೂ ಸಹಿತ ಅವಕಾಶ ಕೊಟ್ಟ ಸಂದರ್ಭದಲ್ಲಿ ಈ ರೀತಿಯಾದ ಪ್ರಶ್ನೆಗಳು ಅವ್ರ ನಡುವೆ ಇದ್ದೇ ಇದೆ, ಬಂದೇ ಬರುತ್ತೆ. ನಮ್ಮ ಸಮಾಜ ಆ ಮಟ್ಟಿಗೆ ಭಾರಿ ಗಟ್ಟಿಯಾಗಿದೆ. ಬಟ್ ಅವ್ರನ್ನ ಸ್ನಬ್ ಮಾಡ್ತಕ್ಕಂಥದ್ದು, ಯಾಕಂದ್ರೆ ಅವ್ರಿಗೆ ಇವತ್ತು ಸಂಘಟನಾತ್ಮಕ ಶಕ್ತಿ, ಆರ್ಥಿಕ ಶಕ್ತಿ, ಪ್ರಚಾರದ ಶಕ್ತಿ, ರಾಜಕೀಯ ಶಕ್ತಿ ಎಲ್ಲವೂ ಅವ್ರ ಕೈಗೆ ಸಿಕ್ಕಿರೋದ್ರಿಂದ ಸ್ವಲ್ಪ ಅದನ್ನ ಸ್ಟಬ್ ಮಾಡುವಂತ ಪ್ರಶ್ನೆ ಇದೆ. ಆದ್ರೂ ಸಹಿತ ಅದನ್ನ ಒಪ್ಪದೆ ಹೊರಗೆ ಬರ್ತಾ ಇರ್ತಕ್ಕಂಥವ್ರು ದೊಡ್ಡ ಸಂಖ್ಯೆ ನಮ್ಮ ನಡುವೆ ಇದೆ ಅನ್ನೋದು ಒಂದು ಸಮಾಧಾನದ ಸಂಗತಿ. ಲಾಸ್ಟ್ ಕ್ವಶನ್ ಅನ್ನ ತಗೊಳ್ತೀನಿ ಸರ್, ಟೈಮ್ ಆಗಿದೆ. ದುರ್ಗಾಚರಣ್ ಅವರು. ಎಲ್ರಿಗೂ ನಮಸ್ತೆ. ನಾನು ಸುಧೀರ್ ಕುಮಾರ್ ಮುರಳಿ ಅವರು ರೆಪ್ರೆಸೆಂಟ್ ಮಾಡ್ತಕ್ಕಂಥ ತಾಲೂಕ್ನವನೇ. ಅವರೊಂದಿಗೆ ಸಂಘಟನೆ ವಿಚಾರದಲ್ಲಿ ಮತ್ತೆ ಬೇರೆ ವಿಚಾರದಲ್ಲಿ ಓಡಾಡ್ತಾ ಇರ್ತೀನಿ. ಅವ್ರು ಹೇಳಿದ್ದ ಒಂದು ಮಾತನ್ನ ನಾನು ಅಟೆಸ್ಟ್ ಮಾಡ್ತೀನಿ. ಯಾವಾಗ ಅವರು ಬಿಜೆಪಿ ಅಥವಾ ಅವ್ರೇನು ಅಧಿಕಾರದಲ್ಲಿ ಇದೀವಿ ಅಂತ ಅನ್ಕೊಂಡು ಯಾವತ್ತೂ ಅವ್ರು ಕೈ ಕಟ್ಟು ಕೂತಿಲ್ಲ ಯಾರು RSS ನವರು. ಅದಕ್ಕೆ ಸಾಕ್ಷಿ ನಾನೇ. ಇತ್ತೀಚೆಗೆ ನಮ್ಮೂರಿನ ಒಂದು ಬೆಳಿಗ್ಗೆ ಮುಂಚೆ 7 ಗಂಟೆಗೆ ಒಂದು ಕಾರ್ಯಕ್ರಮ ಇದೆ, ಬನ್ನಿ ಅಂತ ನಮ್ಮ ತಂದೆಗೊಂದು ಇದು ಕೊಡ್ತಾರೆ, ಒಂದು ಪಾಂಪ್ಲೆಟ್ಸ್ ಕೊಡ್ತಾರೆ. ಯಾವುದೇ ಹೆಸರು ಇರಲ್ಲ ಅದರಲ್ಲಿ, ಯಾವುದೇ ಸಂಘಟನೆ ಇದನ್ನ ಆಯೋಜನೆ ಮಾಡ್ತಾ ಇದೆ ಅಂತ ಒಂದು ಹೆಸರು ಇರಲ್ಲ. ಬರೀ ನಿಮ್ಮ ಸಮಸ್ಯೆಗಳೇನಿದೆ ಬಂದು ಹೇಳ್ಕೊಬೇಕು, ಅದಕ್ಕೆ ನಾವು ಪರಿಹಾರ ಕೊಡ್ತೀವಿ ಅಂತ ಕೆಳಗಡೆ 4 ನಂಬರ್ಗಳನ್ನ ಹಾಕಿ ನಮ್ಗೆ ಜಾಗ ಕೊಡಿ ಅಂತ ನಮ್ಮ ತಂದೆ ಹತ್ರ ಕೇಳ್ತಾರೆ. ನಮ್ಮ ತಂದೆ ಒಂದು ದೇವಸ್ಥಾನದ ಅಧ್ಯಕ್ಷರು, ದೇವಸ್ಥಾನ ಕಮಿಟಿ ಅಧ್ಯಕ್ಷರು. ನಮ್ಮ ತಂದೆ ಅದನ್ನ ಒಪ್ಕೊಂಡು ಬೆಳಿಗ್ಗೆ ಮುಂಚೆ 7 ರಿಂದ 8ಕ್ಕೆ ನಿಮ್ಗೆ ಜಾಗ ಕೊಡ್ತೀವಿ ಅಂತ ಹೇಳ್ತಾರೆ. ನನ್ನನ್ನು ಅದಕ್ಕೆ ಕಳಿಸ್ತಾರೆ ನಮ್ಮ ತಂದೆ, ಹೋಗಪ್ಪ ನೀನು ಅದನ್ನ ಚೂರು ಕಲ್ಯಾಣ ಓಪನ್ ಮಾಡ್ಕೊಡು ಅಂತ. ನಾನು ಅದಕ್ಕೆ ಹೋಗ್ತೀನಿ, ಅದ್ರಲ್ಲಿ ಕುತ್ಕೊಂತೀನಿ. ಅಲ್ಲಿ ಏನ್ ಹೇಳ್ತಾರಂದ್ರೆ ಅವರು, ನೀವು ಕುಡಿಬಾರ್ದು, ನೀವು ದುಶ್ಚಟಗಳನ್ನ ಮಾಡಬಾರ್ದು ಅನ್ನ ಹೇಳ್ತಾ 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 ಒಂದಷ್ಟು ಜನ ದುಶ್ಚಟ ಏನು ಹೊಂದಿರ್ತಾರಲ್ಲ, ಅವ್ರನ್ನ ನಾವು ಬಿಡಿಸಿದೀವಿ ಅಂತ ಹೇಳಿ ಅವ್ರನ್ನ ಕೂರಿಸಿ ಮಾತಾಡಿಸ್ತಾರೆ ನಮ್ಮ ಹತ್ರ. ಏನು ನಮಗ್ RSS ಬೆಂಬಲ ಕೊಡ್ತು, ಇಲ್ದಿದ್ರೆ ನಾವು ಈ ದುಶ್ಚಟಗಳಿಂದ ಹೊರಗೆ ಬರಕ್ ಸಾಧ್ಯ ಇರ್ತಿರ್ಲಿಲ್ಲ ಅಂತೇಳಿ RSS ನ ಹೊಗಳಕ್ ಶುರು ಮಾಡ್ತಾರೆ. ನಾನು ಅಲ್ಲೇ ಅರ್ಥ ಮಾಡ್ಕೊಂಡೆ ಈ RSS ಅನ್ನೋದು ಎಷ್ಟು ಡೀಪ್ ಆಗಿದೆ ಅಂತ ಅಂದ್ರೆ, ಯಾವುದೇ ಹೆಸರು ಇಲ್ದೆ, ಯಾವುದೇ ಒಂದು ಇದು ಸಂಘಟನೆಯ ಹಿನ್ನೆಲೆ ಇಲ್ದೆ ಅಲ್ಲಿ RSS ನ ಈಸಿಯಾಗಿ ಹೇಗ್ ಪ್ರಚಾರ ಮಾಡ್ಬೋದು ಅನ್ನೋದನ್ನ ಅಲ್ಲೊಂದು 25 ಜನರ ಗುಂಪು ಕೂತಿತ್ತು. ಅಲ್ಲೆಲ್ಲರ ತಲೆಗೂ RSS ಒಂದು ಒಳ್ಳೆ ಸಂಘಟನೆ, RSS ದುಶ್ಚಟಗಳ ವಿರುದ್ಧ ಇದೆ ಅನ್ನೋದನ್ನ ತುಂಬಿ ಕಳ್ಸಿದ್ರು ಅವತ್ತು. ಅದ್ ನಾವು ಪ್ರತಿ ಬುಧವಾರ ನಾವು ಇದನ್ನ ಬಂದು ನಿಮ್ಮ ಊರಲ್ಲಿ ಮಾಡ್ತೀವಿ, ನೀವೆಲ್ಲ ಬನ್ನಿ ಅನ್ನಕ್ಕಾಗ ನೆಕ್ಸ್ಟ್ ಬುಧವಾರ ಏನಾಯ್ತು ಅಂದ್ರೆ 12 ಜನ ಮತ್ತೆ ಆ ಮೀಟಿಂಗಿಗೆ ಅಟೆಂಡ್ ಆಗ್ತಾರೆ. ಅಲ್ಲಿ ಎಲ್ಲಾ ಬಂದವರು ಕೂಡ RSS ಹಿನ್ನೆಲೆ ಅವರೇ. ನೆಕ್ಸ್ಟ್ ಅವ್ರು ಚರ್ಚೆ ಮಾಡೋದೇನಂದ್ರೆ, ನಿಮ್ ದುಶ್ಚಟ ಬಿಡ್ಸಕ್ಕಂತ ಬಂದಿದೀವಿ, ನಾವು ಒಳ್ಳೆ ಕೆಲಸ ಮಾಡ್ತಿದೀವಿ, ನೀವು ನಮ್ಮ ಸಂಘಟನೆ ಜೊತೆ ಬರ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಕರೀತಾರೆ. ಇನ್ನೊಂದು ವಿಚಾರ, ಈಗ ಪ್ರಸ್ತುತ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, ಜಾತ್ಯತೀತ ಪಕ್ಷವಾದಂತ JDS ಅನ್ನ ಅವ್ರ ಕಡೆ ಎಳ್ಕೊಂಡು ಈಗ ದೇವೇಗೌಡರ ಮುಖವನ್ನ ಮುನ್ನೆಲೆ ತಂದ್ಕೊಂಡು ಅವರು ಈಗ ಸಂಘಟನೆ ಮಾಡಕ್ ಶುರು ಮಾಡಿದ್ದಾರೆ. ಇದು ತುಂಬಾ ಅಪಾಯಕಾರಿ ಅನ್ನೋದು ನನ್ನ ಭಾವನೆ. ಇದು ಸುಧೀರ್ ಕುಮಾರ್ ಮುರಳಿಗೂ ಚೆನ್ನಾಗಿ ಗೊತ್ತು. ಹಾಗಾಗಿ ದೇವೇಗೌಡರಂತ ಒಂದು ಮಹಾನ್ ವ್ಯಕ್ತಿ ಅವ್ರನ್ನ ಈಗ RSS ಜೊತೆ ಏನ್ ಹೇಳಿ ಜಾಯಿನ್ ಮಾಡ್ತಕ್ಕಂತ ಅವರ RSS ಜೊತೆ ಅವ್ರನ್ನ ಜಾಯಿನ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ತುಂಬಾ ಅಪಾಯಕಾರಿ ಅನ್ನೋದು ನನ್ನ ಭಾವನೆ. ಇದನ್ನ ಸುಧೀರಣ್ಣ ಅವರು ಕೂಡ ಅವರಿಗೆ ಸರಿಯಾಗಿ ಗೊತ್ತಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸರ್. ಓಕೆ ಸರ್, ನನ್ನ ಕರೆಗೆ ಹೋಗ್ಬಿಟ್ಟು ಬರೀ ಒಂದೇ ಕಾಲ್ಗೆ ನೀವು ಓಕೆ ಅಂದ್ರಿ, ಅದಕ್ಕೂ ತಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಸಮಾನ ಮನಸ್ಸಿನ ಗುಂಪಿಗೆ, ಬಸವ ಸ್ವರೂಪಿಗೆ ಎಲ್ಲ ಬನ್ನಿ. ಒಂದ್ಸತಿ ಗೆಳೆಯರೆಲ್ಲ ನಮ್ಮ ಮಲ್ನಾಡಿಗೆ ಮಳೆ ಜೋರಾದಾಗ ಇನ್ನೊಂದು 15 ದಿನ ಬಿಟ್ಟು ಒಂದಿಷ್ಟು ದಿನಗಳಲ್ಲಿ ಮತ್ತೊಮ್ಮೆ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ನಿಮ್ ಜೊತೆ ಮಾತಾಡ್ತೀನಿ ಸರ್. ಅದನ್ನ ಆಮೇಲೆ ಇಲ್ಲಿ ಸೇರುವಂತ ಎಲ್ರಿಗೂ ನಾನು ಯಾರಿಗೆ ಸಮಾನ ಮನಸ್ಕರ ಸಭೆ ಸಂಘಟನೆ ಬಗ್ಗೆ ಗೊತ್ತಿಲ್ಲ, ದಯಮಾಡಿ ನನ್ನ ನಂಬರ್ ಅನ್ನ ಹಾಕಿದ್ದೀನಿ, ಜಾಯಿನ್ ಆಗಿ. ಆಮೇಲೆ ನಾನು ಸುಧೀರ್ ಕುಮಾರ್ ಮುರಳಿ ಸೇರಿರ್ಬೋದು, ಎಲ್ರಿಗೂ ಬೇರೆ ಹಿರಿಯರು ಯಾರ್ಯಾರಿದ್ದಾರೆ ನಿಮ್ಗೆ ವಿನಂತಿಸ್ತೀನಿ. ನಾವು ಈಗಾಗಲೇ ಕರ್ನಾಟಕದ ಆಲ್ಮೋಸ್ಟ್ ಯೂನಿವರ್ಸಿಟಿಗಳಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ KSLU ಕರ್ನಾಟಕ ಲಾ ಯೂನಿವರ್ಸಿಟಿಯಲ್ಲೂ ಸಹ ಒಂದು 20-25 ಯುವಕರೊಂದಿಗೆ ಒಂದು ಅತ್ಯಂತ
ಪ್ರಬುದ್ಧತೆಯಿಂದ ನಾವು ಮಾಡ್ತಾ ಇದ್ದೀವಿ. ಮೈಸೂರಲ್ಲಾಗಿರ್ಬೋದು, ಮಂಡ್ಯದಲ್ಲಾಗಿರ್ಬೋದು, ಗುಲ್ಬರ್ಗ, ಬಾಗಲಕೋಟೆ, ಹಿಂಗೆ ಹಲವಾರು ಜಿಲ್ಲೆಗಳಲ್ಲಿ ಒಂದಿಷ್ಟು 2-3 ಜನ ಈ ಸಣ್ಣ ಪ್ರಮಾಣದಲ್ಲಾದರೂ ಸಹ ಒಂದು ಪ್ರಬುದ್ಧ ಯುವಕರನ್ನು ಹುಡುಕ್ತಾ ಇದ್ದೀವಿ. ನಿಮ್ಮ ಕೊಡುಗೆನೂ ನಮ್ಗಿರ್ಲಿ ಅಂತ ನಾನು ಇಲ್ಲಿ ಎಲ್ರಿಗೂ ಕೇಳ್ಕೊಳ್ತೀನಿ. ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಮತ್ತು ಮತ್ತೊಮ್ಮೆ ವಿಶೇಷವಾಗಿ ಸುಧೀರ್ ಕುಮಾರ್ ಮುರಳಿ ಸರಿಗೂ ಸಹ ಶರಣಾರ್ಥಿಗಳು. ಎಲ್ಲರಿಗೂ ಧನ್ಯವಾದ.